ಇಂದಿನ ಅವ್ಯಕ್ತ ಮುರಳಿಯ ದಿನಾಂಕ 8/6/25. ಅವ್ಯಕ್ತ ಮುರಳಿ ರಿವೈಸ್ ಕೋರ್ಸ್ ಒರಿಜಿನಲ್ ಡೇಟ್ 15/11/2005. ಮುರಳಿ ಟೈಟಲ್ ಇದೆ ಸಚ್ಚೆ ದಿಲ್ ಸೆ ಬಾಬಾ व परिवार के स्नेही बन, मेहनत मुक्त बनने का वायदा करो और फ़ायदा लो. ಸತ್ಯ ಹೃದಯದಿಂದ ತಂದೆ ಅಥವಾ ಪರಿವಾರದ ಸ್ನೇಹಿಗಳಾಗಿ ಪರಿಶ್ರಮ ಮುಕ್ತರಾಗುವಂಥ ಪ್ರಾಮಿಸ್ ಮಾಡ್ರಿ ಮತ್ತು ಫಾಯ್ದಾ ತೆಗೆದುಕೊಳ್ಳ್ರಿ. ಸತ್ಯ ಹೃದಯದಿಂದ ತಂದೆ ಹಾಗೂ ಪರಿವಾರದ ಸ್ನೇಹಿಯಾಗ್ರಿ, ಆಗಿ ಪರಿಶ್ರಮದಿಂದ ಮುಕ್ತಾಗುವ ಪ್ರಾಮಿಸ್ ಮಾಡ್ರಿ ಅಂತಾರೆ ಬಾಬಾ. ಯಾಕಂದರೆ ನಿರಾಕಾರ ಬಾಬಾರವರಿಗೆ ಗೊತ್ತಿದೆ, ಆತ್ಮ ಅಚಲ ಅಡೋಲಿದೆ, ಆತ್ಮರೂಪಿ ಮಕ್ಕಳು ನಿರಾಕಾರಿದ್ದಾರೆ, ಕರ್ತ ಇದೆ ಆತ್ಮ ಅಂತ. ಆದರೆ ಆತ್ಮ ಈ ಜಗತ್ತಿನಲ್ಲಿ ರೋಲ್ ಪ್ಲೇ ಮಾಡಲಿಕ್ಕೆ ಬಂದಾಗ ಏನು ಕ್ಯಾರೆಕ್ಟರ್ ಸಿಕ್ಕಿದೆ ಕಲಿಯುವುದನುಸಾರ ಕ್ಯಾರೆಕ್ಟರಲ್ಲಿ ಬಹಳ ಕಷ್ಟ ಇದೆ, ಪರಿಶ್ರಮ ಇದೆ. ಮತ್ತು ಮನಸ್ಸು, ಆತ್ಮನ ಮನಸ್ಸು ಮಾಯೆಗೆ ವಶೀಭೂತಾಗಿರೋದ್ರಿಂದ ಮನಸ್ಸು ಅನೇಕ ಬಾರಿ ಗೊಂದಲದಲ್ಲಿ, ಅಶಾಂತಿಯಲ್ಲಿ ಅಥವಾ ಭ್ರಮೆಯಲ್ಲಿ, ಅಂಧಕಾರದಲ್ಲಿ ಸಿಲುಕೋದ್ರಿಂದ ಈ ಪರಿಶ್ರಮದಿಂದನೂ ಮುಕ್ತ ಆಗ್ತೀವಿ ಅಂತ ಪ್ರಾಮಿಸ್ ಮಾಡ್ರಿ ಅಂತಾರೆ ಬಾಬಾ. ಪ್ರಾಮಿಸ್ ಮಾಡಿದ್ರಿ ಭಾಳಷ್ಟು ಫಾಯ್ದಾ ಆಗ್ತದ. ಎಷ್ಟು ಪರಿಶ್ರಮದಿಂದ ಮುಕ್ತ ಆಗ್ತೀವಿ, ಮುಕ್ತ ಆಗ್ತೀನಿ ಎನ್ನುವಂಥ ಪ್ರಾಮಿಸ್ ಮಾಡ್ತೀವಿ, ಅಷ್ಟು ನಮ್ಮ ಆತ್ಮ ಅಭಿಮಾನಿ ಸ್ಥಿತಿ ಹೆಚ್ಚುತ್ತಾ ಹೋಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸತ್ಯ ಹೃದಯದಿಂದ ಬಾಬಾ ಹಾಗೂ ಪರಿವಾರದ ಸ್ನೇಹಿಯಾಗ್ರಿ. ಸಚ್ಚೇ ದಿಲ್ ಅಂತಂದರೆ ಕೇವಲ್ ಆ ಹೃದಯದಲ್ಲಿ ಬಾಬಾ ಸತ್ಯ, ಆತ್ಮ ನಾನು ಸತ್ಯ ಅನ್ನೋ ಮಾತು ಬಿಟ್ಟರೆ ಬಾಕಿ ಎಲ್ಲವೂ ಡ್ರಾಮಾ, ಎಲ್ಲವೂ ಅಸತ್ಯ ಅನ್ನುವಂಥದ್ದು ಯಾರಿಗೆ ಪಕ್ಕಾ ನಿಶ್ಚಯ ಇದೆಯೋ ಅವರಿಗಂತಾರ ಸತ್ಯ ಹೃದಯದವರು ಅಂತ. ಯಾವ ಹೃದಯದಲ್ಲಿ ಕೇವಲ ಸತ್ಯ ಅಷ್ಟೇ ಇದ್ದಾರೆ, ಅಸತ್ಯವಾದದ್ದು ಫೀಲಿಂಗ್ ಇಲ್ಲ, ಅಸತ್ಯ ನಾಟಕ, ಅಸತ್ಯ ಡೈಲಾಗ್ಸ್, ಇಲ್ಲಿರುವಂಥ ಅಸತ್ಯವಾದಂಥ ಡ್ರಾಮಾದ ಮಾತು ಘಟನೆಗಳು ಇದನ್ನು ನಿಜ ಅಂತ ತಿಳ್ಕೊಳ್ದೆ, ಇದನ್ನು ಕೇವಲ ಡ್ರಾಮಾ, ಆ್ಯಕ್ಟಿಂಗ್, ಡೈಲಾಗ್ಸ್ ಅಂತ ತಿಳ್ಕೊಂಡು ಇದರಿಂದ ಡಿಟ್ಯಾಚ್ ಮಾಡಿಕೊಂಡು ತನ್ನ ಸತ್ಯ ಆತ್ಮಸ್ವರೂಪದಲ್ಲಿ ಪರಮಾತ್ಮ ಸತ್ಯ ಅವಿನಾಶಿ ತಂದೆಯ ಸಂಘದಲ್ಲಿ ಯಾರು ಇರ್ತಾರೋ ಅವ್ರ ಹೃದಯಕ್ಕೆ ಹೇಳಲಾಗ್ತದೆ ಸತ್ಯ ಹೃದಯ ಅಂತ. ಅಂದಮೇಲೆ ಸತ್ಯ ಹೃದಯದಿಂದ ಬಾಬಾ ಮತ್ತು ಪರಿವಾರದ ಸ್ನೇಹಿಯಾಗ್ರಿ. ಸ್ನೇಹಿಯಾದಾಗ ಪರಿಶ್ರಮ ಮುಕ್ತ ಆಗ್ತೀರಿ. ಪರಿಶ್ರಮ ಮುಕ್ತ ಆಗುವ ಪ್ರಾಮಿಸ್ ಮಾಡಿದ್ರಿ ಅಂತಂದರೆ ಭಾಳ ಫಾಯ್ದಾ ಆಗ್ತದೆ. ಭಾಳಷ್ಟು ಮೋಹ ಮುಕ್ತ, ಬಂಧನ ಮುಕ್ತ, ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಲಿಕ್ಕೆ, ಆತ್ಮದ ನಿರಂತರ ಅನುಭೂತಿ ಮಾಡಲಿಕ್ಕೆ ಮತ್ತು ಪರಮಾತ್ಮನ ಪ್ರೇಮದ ಸಂಘದಲ್ಲಿರಲಿಕ್ಕೆ ಸಾಧ್ಯ ಆಗ್ತದ. ಆತ್ಮ ಸದಾ ಆನಂದಮಯ ಸ್ಥಿತಿಯಲ್ಲಿ ತನ್ನ ಪರಮಾನಂದದ ಅನುಭೂತಿಯಲ್ಲಿ ಇರ್ತದ. ಅದಕ್ಕೆ ಬಾಬಾ ಹೇಳ್ತಾರೆ ಫಾಯ್ದಾ ತಗೊಳ್ರಿ. ಫಾಯ್ದಾ ಏನು? ಆತ್ಮಸ್ಥಿತಿಯನ್ನು ಕಂಟಿನ್ಯೂವಸ್ಲಿ ಅನುಭವ ಮಾಡುವುದು, ಪರಮಾತ್ಮನ ಸಂಘದಲ್ಲಿ ನಿರಂತರ ಅನುಭವ ಮಾಡುವುದೇ ಇದು ದೊಡ್ಡ ಅವಿನಾಶಿ ಬೇಹದ್ ಫಾಯ್ದಾ ಆಗಿದೆ. आज बाप दादा अपने चारों ओर के श्रेष्ठ स्वमानधारी स्वराज्य अधिकारी बच्चों को देख रहे हैं. ಇವತ್ತು ಬಾಪ್ ದಾದಾರವರು ಎಲ್ಲ ಕಡೆಯಲ್ಲಿ ಇರುವಂತಹ ಶ್ರೇಷ್ಠ ಸ್ವರಾಜ್ಯ ಅಧಿಕಾರಿ ಸ್ವಮಾನ್ಧಾರಿ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಸ್ವರಾಜ್ಯ ಅಧಿಕಾರಿ ಅಂದರೆ ಯಾರು ಸ್ವಯಂ ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗಿ ಮನ, ಬುದ್ಧಿ, ಸಂಸ್ಕಾರಗಳಲ್ಲಿ ಯಾವ ಕ್ರಿಯೆ ನಡೀತಾ ಇದೆ, ಯಾವ ವಿಚಾರ, ಯಾವ ನಿರ್ಣಯಗಳಾಗ್ತಾ ಇದ್ದಾವ ಅದು ನಾನಲ್ಲ, ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ಏನು ನಡೀತಾ ಇದೆ ಅದನ್ನು ಸಾಕ್ಷಿ ಭಾವದಿಂದ ನೋಡ್ತಾ ಮನ, ಬುದ್ಧಿ, ಸಂಸ್ಕಾರಗಳಿಂದಲೂ ಡಿಟ್ಯಾಚ್ ಆಗಿ ಆತ್ಮ ತನ್ನ ಮೂಲ ನಿರಾಕಾರಿ ಅವಸ್ಥೆಯಲ್ಲಿ ಸ್ಥಿತ ಆಗಿರೋದೇ ಸ್ವರಾಜ್ಯ ಅಧಿಕಾರಿ. ಸ್ವಮಾನ್ಧಾರಿ ಅಂತಂದರೆ ಆತ್ಮ ತನ್ನ ಶ್ರೇಷ್ಠ ಸ್ವಮಾನ, ನಾನು ಯಾರು ಅಲ್ಲ, ನನ್ನ ಕಮ್ಜೋರ್ ಅಲ್ಲ, ಭಯಭೀತ ಅಲ್ಲ, ನನ್ನ ಪತೀತ ಅಲ್ಲ. ಕ್ಯಾರೆಕ್ಟರ್ ಒಳಗಿರ್ಬೋದು ಪತಿತಪ್ಪನ, ಆದರೆ ನಾನು ಆತ್ಮ ಇದೆಲ್ಲದರಿಂದ ಡ್ರಾಮಾ ಅಲ್ಲ, ಶರೀರ ಅಲ್ಲ, ಮಾತಲ್ಲ, ಇವೆಲ್ಲವುಗಳಿಂದ ಭಿನ್ನ ಆಗಿರುವಂಥ ಪರಮಾತ್ಮ ಸಮಾನ ಆತ್ಮ ಇದ್ದೀನಿ, ಪರಮಾತ್ಮನ ಸಮಾನ ಪವಿತ್ರ ಆತ್ಮ ಇದ್ದೀನಿ ಅನ್ನುವಂಥದ್ದು ಸ್ವಮಾನ
ಸ್ವಮಾನದಲ್ಲಿ ಸ್ಥಿತ ಆದಂಥವರಿಗೆ ಸ್ವಮಾನಧಾರಿ ಮಕ್ಕಳು ಅಂತಾರೆ. ಅಂಥ ಮಕ್ಕಳನ್ನು ಬಾಬಾ ಇವತ್ತು ನೋಡ್ತಿದ್ದಾರೆ. ಬಾಬಾನೇ ಬಚ್ಚೋಂಕು ಅಪ್ನೆ ಸೆ ಭಿ ಊಂಚಾ ಸ್ವಮಾನ್ ದಿಯಾ ಹೇ. ಅಂಡರ್ಲೈನ್, ಬಾಬಾ ಮಕ್ಕಳಿಗೆ ತನಗಿಂತಲೂ ಶ್ರೇಷ್ಠವಾದ ಸ್ವಮಾನ್ ಕೊಟ್ಟಿದ್ದಾರೆ. हर एक बच्चे को पाँव में गिरने से छुड़ाया, सिर का ताज बना दिया. अंडरलाइन, कितना मीठा. ಎಷ್ಟು ಹೃದಯಕ್ಕೆ ಟಚ್ ಆಗುವಂಥ ಮಹಾವಾಕ್ಯ ಬಾಬಾ ನುಡಿಸ್ತಿದ್ದಾರೆ. ಪ್ರತಿಯೊಬ್ಬ ಮಕ್ಕಳಿಗೆ ನಾನು ಎದರಿಂದ ಬಿಡಿಸಿದ್ದೀನಿ ಅಂತಂದರೆ ಬಾಬಾ ಹೇಳ್ತಾರೆ, ಅನೇಕರ ಕಾಲಿಗೆ ಬೀಳುವುದನ್ನು ಬಿಡಿಸಿ ನನ್ನ ಕಿರೀಟದ ನನ್ನ ತಲೆಯ ಕಿರೀಟವನ್ನಾಗಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಬಾಬಾ. ಮಕ್ಕಳೇ, ನಿಮ್ಮನ್ನು ನಾನು ಅನೇಕರ ಕಾಲಿಗೆ ಬೀಳೋದ್ರಿಂದ ಮುಕ್ತ ಮಾಡಿ ನನ್ನ ತಲೆ ಕಿರೀಟ ಮಾಡ್ಕೊಂಡಿದ್ದೀನಿ. ಸ್ವಯಂ ಕೋ ಸದಾ ಹಿ ಪ್ಯಾರೆ ಬಚ್ಚೋಂ ಕಾ ಸೇವಾಧಾರಿ ಕೆಹಲಾಯ. ಬಾಬಾ ಹೇಳ್ತಾರೆ, ಸ್ವಯಂ ನನಗೆ ನಾನು ನನ್ನ ಪ್ರಿಯ ಮಕ್ಕಳ ಸೇವಾಧಾರಿ ಅಂತ ಹೇಳ್ಕೊಳ್ತೀನಿ ಅಂತ. ಬಾಬಾ ಯಾವಾಗಲೂ ಹೇಳ್ತಾರೆ, ನಾನು ನಿಮ್ಮ ಒಬಿಡಿಯಂಟ್ ಸರ್ವೆಂಟ್ ಆಗಿ ಬಂದಿದ್ದೀನಿ ಅಂತ. ಸ್ವಯಂ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಪರಮಾತ್ಮ ಸೃಷ್ಟಿಕರ್ತ ನಮಗೆ ಹೇಳ್ತಾರೆ, ನಾನು ನಿಮಗೆ ಎಲ್ಲರ ಕಾಲು ಬೀಳೋದ್ರಿಂದ ಮುಕ್ತ ಮಾಡಿಸಿ ನನ್ನ ತಲೆಯ ಮೇಲಿನ ಕಿರೀಟ ಮಾಡ್ಕೊಂಡಿದ್ದೀನಿ. ಆದರೆ ನಮ್ಮ ತಲೆ ಮೇಲಿನ ಕಿರೀಟ ಮಾಡಿಕೊಂಡ್ಮೇಲೆ ಅಕಸ್ಮಾತ್ ನಾನು ಮತ್ತೆ ನನ್ನ ಸ್ವಮಾನದಿಂದ ದೂರ ಆಗಿ ದೇಹಭಾನದಲ್ಲಿ ಬಂದು ನಾವು ನಮಗಿಂತ ಶ್ರೇಷ್ಠ ಅಂತ ಮನುಷ್ಯರಿಗೆ ಕ್ಯಾರೆಕ್ಟರಿಗೆ ತಿಳ್ಕೊಂಡು ಅವ್ರಿಗೆ ಕಾಲು ಬೀಳ್ತೀವಿ ಅಂತಂದ್ರೆ ಬಾಬಾಗೆ ಡಿಸ್ರಿಗಾರ್ಡ್ ಮಾಡಿದಂತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಾನು ನಿಮಗೆ ನನ್ನ ತಲೆಯ ಕಿರೀಟ ಮಾಡ್ಕೊಂಡಿದ್ದೀನಿ. ನಿಮಗೆ ಸ್ವಯಂ ನಾನು ನಿಮ್ಮ ಪ್ರಿಯ ಮಕ್ಕಳ ಸೇವಾದಾರಿ ಅಂತ ಅನ್ಕೋತೀನಿ. ಇತನಿ ಬಡಿ ಅಥಾರಿಟಿ ಕ ಸ್ವಮಾನ್ ಬಚ್ಚೋಂಕೋ ದಿಯಾ. ಯಾವುದು ಬಾಬನ್ ಸ್ವಮಾನ್ ಇವೆ ಅವನ್ನೆಲ್ಲ ಬಾಬಾ ಮಕ್ಕಳಿಗೆ ಕೊಟ್ಬಿಟ್ರು. तो हर एक अपने को इतना ಸ್ವಮಾನ್ಧಾರಿ ಸಮಸ್ತೆ ಹೇ ಅಂದಮೇಲೆ ಪ್ರತಿಯೊಬ್ಬರೂ ತಮಗೆ ತಾವು ಇಷ್ಟು ಸ್ವಮಾನ್ಧಾರಿ ಮಕ್ಕಳಿದ್ದೀನಿ ಅಂತ ತಿಳ್ಕೊಳ್ತೀರೇನು? ಸ್ವಮಾನ್ಧಾರಿ ಕಿ ಕ್ಯಾ ಲಕ್ಷಣ ಹೋಗ? ಜಿತನಾ ಜೋ ಸ್ವಮಾನ್ಧಾರಿ ಹೋಗ ಉತನಾ ಹಿ ಸರ್ವಕೋ ಸಮ್ಮಾನ್ ದೇನೆ ವಾಲಾ ಹೋಗ. ಯಾರು ಎಷ್ಟು ಸ್ವಮಾನ್ಧಾರಿಯಾಗಿರ್ತಾರೆ ಅವರು ಅಷ್ಟು ಇನ್ನೊಬ್ಬರಿಗೆ ಸಮ್ಮಾನ ಕೊಡುವಂಥವರಾಗಿರ್ತಾರೆ. ಜಿತನಾ ಸ್ವಮಾನ್ಧಾರಿ ಉತನಾ ಹಿ ನಿರ್ಮಾನ್ ಸರ್ವಕ ಸ್ನೇಹಿ ಹೋಗ. ಎಷ್ಟು ಸ್ವಮಾನ್ಧಾರಿಯಾಗಿರ್ತಾರೆ ಅಷ್ಟೇ ನಿರ್ಮಾಣ ಚಿತ್ತರು ಮತ್ತು ಸರ್ವರ ಸ್ನೇಹಿಯಾಗಿರ್ತಾರೆ. ಸ್ವಮಾನ್ಧಾರಿ ಕಿ ನಿಶಾನಿ ಹೇ ಬಾಬಾ ಕಾ ಪ್ಯಾರಾ ಸಾತ್ ಮೇ ಸರ್ವ ಕಾ ಪ್ಯಾರಾ. ಸ್ವಮಾನ್ಧಾರಿಯ ನಿಶಾನಿಯಾಗಿರ್ತದೆ ಯಾರು ನಿರಂತರ ತನ್ನ ಸ್ವಮಾನದ ಮಹತ್ವ ಕೊಟ್ಟುಕೊಂಡು ಯಾವ ಆತ್ಮ ಈ ಮನಸ್ಸನ್ನು ಸದಾ ಆತ್ಮನ ಜೊತೆಗೆ ಏಕಾಗ್ರ ಪರಮಾತ್ಮನ ಜೊತೆಗೆ ಏಕಾಗ್ರ ಮಾಡ್ತಾ ಪರಮಾತ್ಮನ ಮಹಿಮೆ ಮತ್ತು ಆತ್ಮನ ಮಹಿಮೆಯನ್ನು ಮನಸ್ಸಿಗೆ ತಿಳಿಸುವ ಅಭ್ಯಾಸ ಮಾಡಿರ್ತಾರೋ ಇದಕ್ಕೆ ಸ್ವಮಾನ. ಮನಸ್ಸಿಗೆ ನಾನು ಯಾರು ಅನ್ನುವ ಸತ್ಯವನ್ನು ಅರಿವು ಮಾಡಿಸೋದು, ಸ್ವಯಂಗೆ ನಾನು ಆತ್ಮ ಅನ್ನುವಂಥ ಮಾನವನ್ನು ಕೊಟ್ಟು ನಡೆಸೋದು. ಯಾಕಂದರೆ ಇದು ಮಾಯೆ ವಶಭೂತಾಗಿ ತನ್ನನ್ನು ತನ್ನಿಂದ ದೂರಾಗಿ ಆತ್ಮನಿಂದ ದೂರಾಗಿ ಇದು ಮಾಯೆಗೆ ವಶಭೂತಾಗಿ ತನ್ನನ್ನು ಕಮ್ಜೋರ್, ತನ್ನನ್ನು ಸಾಧಾರಣ, ತನಗೆ ಮನುಷ್ಯ ಅಂತ ತಿಳ್ಕೊಂಡಿದೆ. ಅದಕ್ಕೆ ಈ ಮನಸ್ಸನ್ನು ಮತ್ತೆ ಸತೋ ಪ್ರಧಾನ ಮಾಡೋದಕ್ಕಾಗಿ ಇದಕ್ಕೆ ಸ್ವಮಾನ ಕೊಡಬೇಕಾಗ್ತದ, ನಾ ಎಂಥ ಆತ್ಮ ಇದ್ದೀನಿ ಅನ್ನುವಂಥದ್ದು. ಅದಕ್ಕೆ ಬಾಬಾ ಹೇಳ್ತಾರೆ, ಯಾರು ಸ್ವಮಾನದಲ್ಲಿ ಇರ್ತಾರೆ ನಿಜವಾಗಿಯೂ ಅಂಥವ್ರ ನಿಶಾನಿ ಏನು ಅಂದರೆ ಅವರು ಬಾಬಾಗೂ ಪ್ರಿಯ ಇರ್ತಾರೆ ಮತ್ತು ಎಲ್ಲರಿಗೂ ಪ್ರಿಯರಾಗಿರ್ತಾರೆ. ಹದ್ ಕಾ ಪ್ಯಾರಾ ನಹಿ ಬೇಹದ್ ಕಾ ಪ್ಯಾರಾ. ಅಂದರೆ ಹದ್ದಿನ ಪ್ರೀತಿ ಅಂದರೆ ಕ್ಯಾರೆಕ್ಟರ್ ಮೇಲೆ ಪ್ರೀತಿ. ಮಗಳು, ಮಗ, ಅವ್ವ, ಅಪ್ಪ, ಕಾಕ ಇದು ಕ್ಯಾರೆಕ್ಟರ್ನ ಪ್ರೀತಿ ಮಾಡುವಂಥವ್ರು. ಬೇಹದ್ದಿನ ಪ್ರೀತಿ ಅಂದರೆ ಕೇವಲ್ ಆ ಕ್ಯಾರೆಕ್ಟರಲ್ಲಿ ಏನೇ ಇದ್ದರೂ ಕೂಡ ನಿರಾಕಾರ ಸತ್ಯ ಸ್ವರೂಪ ಆತ್ಮನನ್ನು ನೋಡುವಂಥವ್ರು ಮತ್ತು ಎಲ್ಲರನ್ನೂ ಸಮಾನ. ಕ್ಯಾರೆಕ್ಟರ್ ಕೆಲವರಿಗೆ ಬಡವ್ರದ್ದಿದೆ, ಕೆಲವರು ಶ್ರೀಮಂತಿರ್ಬೋದು, ಕೆಲವ್ರು ಕಮ್ಮಿ ಓದಿರ್ಬೋದು, ಹೆಚ್ಚು ಓದಿರ್ಬೋದು. ಇವ್ರಿಗೆ ಹೆಚ್ಚು ಪ್ರೀತಿ, ಇವ್ರಿಗೆ ಕಮ್ಮ, ಇವರು ನನ್ನವರು, ಇವರು ಬೇರೆಯವರು ಇರುವುದಿಲ್ಲ. ಸ್ವಮಾನ್ಧಾರಿ ಆತ್ಮನಿಗೆ ಈ ಜಗತ್ತಿನಲ್ಲಿರುವ ಪ್ರತಿ ಆತ್ಮ ಬಾಬನ್ ಸಮಾನ ಕಾಣಿಸ್ತಾರ. ಎಲ್ಲರಲ್ಲೂ ಸಮಾನ ಪ್ರೀತಿಯನ್ನು ಅವರು ಕೊಡ್ತಾರೆ, ಎಲ್ಲರ ಪ್ರೀತಿಗೂ ಪಾತ್ರರಾಗಿರ್ತಾರೆ. ಜೈಸೆ ಬಾಬಾ ಸರ್ವಕ್ಕೆ ಪ್ಯಾರೆ ಹೇ, ಚಾಹೆ ಏಕ್ ಮಾಸ್ ಕಾ ಬಚ್ಚಾ ಹೇ, ಚಾಹೆ आदि रतन भी है, लेकिन हर एक मानता है मेरा बाबा, बाबा मेरा.
ये निशानी है सर्व के प्यारेपन की, श्रेष्ठ स्वमान की, क्योंकि ऐसे बच्चे ಫಾಲೋ ಫಾದರ್ करने वाले होते हैं. ಬಾಬಾ ಹೇಳ್ತಾರೆ, ಹೇಗೆ ಬಾಬಾ ಎಲ್ಲ ಮಕ್ಕಳನ್ನು ಒಂದು ವರ್ಷದ ಮಗು ಇರಲಿ, ಒಂದು ದಿವಸದ ಮಗು ಇರಲಿ, ಆದಿ ರತ್ನನೇ ಇರಲಿ, ಎಲ್ಲರೂ ಅನುಭವ ಮಾಡ್ತಾರಲ್ಲ ನನ್ನ ಬಾಬಾ ಅಂತ, ಹಾಗೆ ಯಾರು ಸ್ವಮಾನ್ಧಾರಿ ಮಕ್ಕಳಿರ್ತಾರೆ ಅವರೆಲ್ಲರಿಗೂ ಬಹಳ ಪ್ಯಾರ ಇರ್ತಾರೆ ಅಂತ ಹೇಳ್ತಾರೆ ಬಾಬಾ. देखो बाबा ने हर वर्ग के बच्चों को, छोटे बच्चों से लेके बुजुर्ग समान बच्चों को स्वमान दिया. ಬಾಬಾ ಎಲ್ಲ ಮಕ್ಕಳಿಗೂ, ಸಣ್ಣ ಮಕ್ಕಳಿಗೂ ದೊಡ್ಡವರಿಗೂ ಎಲ್ಲರಿಗೂ ಸ್ವಮಾನ್ ಕೊಟ್ಟಿದ್ದಾರೆ. ಯೂತ್ ಕೋ ವಿನಾಶಕಾರಿ ಸೆ ವಿಶ್ವ ಕಲ್ಯಾಣಕಾರಿ ಕ ಸ್ವಮಾನ್ ದಿಯಾ. ಯುವಕರು ಕ್ಯಾರೆಕ್ಟರ್ ಒಳಗೆ ಯಾರು ಯುವ ಶರೀರದ ರೋಲ್ ಪ್ಲೇ ಮಾಡ್ತಿದ್ದಾರ ಅಂಥವರಿಗೆ ಬಾಬಾ ಹೇಳಿದಾರ, ವಿನಾಶಕಾರಿಯಿಂದ ವಿನಾಶಕಾರಿ ಆಗಿರುವಂಥವ್ರು ನೀವು ವಿಶ್ವ ಕಲ್ಯಾಣಕಾರಿ ಆಗ್ರಿ ಅಂತ. ಮಹಾನ್ ಬನಾಯ प्रवृत्ति वालों को महात्माएं बड़े बड़े जगतगुरु उनसे भी ऊंचा प्रवृत्ति में रहते पर वृत्ति वाले महात्माओं का भी सिर झुकाने वाला बनाया. ಅಂಡರ್ಲೈನ್ ಬಾಬಾ ಹೇಳ್ತಾರೆ, ಪ್ರವೃತ್ತಿ ಸಂಸಾರಿಕ ಜೀವನದಲ್ಲಿದ್ದರೂ ಕೂಡ ಮಹಾತ್ಮರು ದೊಡ್ಡ ದೊಡ್ಡ ಜಗದ್ಗುರುಗಳಿಗಿಂತಲೂ ನಾನು ನಿಮಗೆ ಶ್ರೇಷ್ಠ. ಪ್ರವೃತ್ತಿಯಲ್ಲಿರ್ತಾ ಆತ್ಮಿಕ ಸ್ಥಿತಿ, ಪರವೃತ್ತಿ ಆತ್ಮಿಕ ಸ್ಥಿತಿಯಲ್ಲಿರುವಂಥ ಮಹಾತ್ಮರೂ ಬಂದು ನಿಮಗೆ ನಮಸ್ಕಾರ ಮಾಡುವ ಅಥವಾ ಬಾಗುವಂಥವರನ್ನಾಗಿ ನಾ ಮಾಡಿದ್ದೀನಿ. ಕನ್ಯಾओं ಶಿವಶಕ್ತಿ ಸ್ವರೂಪ ಕಾ ಸ್ವಮಾನ್ ಯಾದ ದಿಲಾಯ. ಕನ್ಯೆಯರಿಗೆ ಶಿವಶಕ್ತಿ ಸ್ವರೂಪದ ಸ್ವಮಾನವನ್ನು ನೆನಪಿಸಿಕೊಟ್ಟಿದ್ದೀನಿ, ಆ ಶಿವಶಕ್ತಿಯರನ್ನಾಗಿ ಮಾಡಿದ್ದೀನಿ ಅಂತಾರೆ ಬಾಬಾ. ಬುಜುರ್ಗ್ ಬಚ್ಚೋं को ಬ್ರಹ್ಮ ಬಾಬಾ ಕಿ ಹಮ್ಜಿನ್ಸ್ ಅನುಭವಿ ಕಾ ಸ್ವಮಾನ್ ದಿಯಾ. ಯಾರು ವೃದ್ಧರಿದ್ದಾರೆ ಕ್ಯಾರೆಕ್ಟರ್ ಒಳಗೆ, ವೃದ್ಧ ರೋಲ್ ಪ್ಲೇ ಮಾಡ್ತಿದ್ದಾರ ಅಂಥ ಮಕ್ಕಳಿಗೆ ಬಾಬಾ ಬ್ರಹ್ಮ ಬಾಬನ್ ಸಮಾನ್ ಹಮ್ಜಿನ್ಸ್ ಅಂತ, ಅವರ ಅನುಭವಿ, ಅವರ ಸಮಾನ ಅನುಭವಿ ಅಂತ ಸ್ವಮಾನ್ ಕೊಟ್ಟಿದ್ದಾರೆ. ऐसा ही ಸ್ವಮಾನ್ದಾರಿ ಬಚ್ಚೆ ಹರ ಆತ್ಮಾ ಕೋ ಐಸೆ ಸ್ವಮಾನ್ ಸೆ ದೇಖೆಂಗೆ. ಯಾವಾಗಲೂ ಸ್ವಮಾನ್ಧಾರಿ ಮಕ್ಕಳು ಪ್ರತಿಯೊಬ್ಬರಿಗೂ ಕೂಡ ಸ್ವಮಾನದಿಂದ ನೋಡ್ತಾರೆ. ಸಿರ್ಫ್ ದೇಖೆಂಗೆ ನಹಿ ಲೇಕಿನ್ ಸಂಬಂಧ ಸಂಪರ್ಕ ಮೇ ಆಯೆಂಗೆ. ಕ್ಯೂಂಕಿ ಸ್ವಮಾನ ದೇಹ ಅಭಿಮಾನ ಕೋ ಮಿಠಾನೆ ವಾಲಾ ಹೈ. ಸ್ವಮಾನ ದೇಹ ಅಭಿಮಾನವನ್ನು ದೂರ ಮಾಡ್ತದೆ. ಅರ್ಥಾತ್ ನನಗೆ ಸ್ವಮಾನ ಇದೆ, ಈಗ ನಾನು ಭಗವಂತನ ಸಂತಾನ, ಪರಂ ಪವಿತ್ರ ಆತ್ಮ ಇದ್ದೀನಿ ಅಥವಾ ಮಾಸ್ಟರ್ ಸರ್ವಶಕ್ತಿವಾನ್ ಇದ್ದೀನಿ. ಈ ಮೈಂಡ್ ಒಂದು ವೇಳೆ ಸರ್ವಶಕ್ತಿವಾನ್ ಇದ್ದೀನಿ ಅನ್ನೋದು ಸತ್ಯವಾಗಿಯೂ ಸ್ವೀಕಾರ ಮಾಡಿದ್ದಾದರೆ ಇದು ಎಂದಿಗೂ ಕೂಡ ಹಿಂಗೆ ತಿಳ್ಕೊಳ್ಳೋದಿಲ್ಲ. ಉಲ್ಟಾ ಇಲ್ಲಿವರೆಗೇನು ತಿಳ್ಕೊಂಡಿತ್ತು, ನಾ ಕಮ್ಜೋರ್ ಇದ್ದೀನಿ, ನನಗೆ ಆಗೋದಿಲ್ಲ, ನನಗೆ ಸೇರುವುದಿಲ್ಲ, ನನಗೆ ಹಿಡಿಸೋದಿಲ್ಲ, ನನಗೆ ಬರುವುದಿಲ್ಲ, ನನಗೆ ತಿಳಿಯೋದಿಲ್ಲ, ನನಗೆ ನೆನಪಿರುವುದಿಲ್ಲ ಅಂತ ಈ ಕಮ್ಜೋರ್ ಮಾತೆಂದೂ ಅವ್ರ ಬಾಯಿಯಿಂದ ಬರೋದಿಲ್ಲ. ಯಾಕೆ ಅಂದರೆ ಅವರು ಸ್ವಮಾನದಲ್ಲಿದ್ದಾರೆ, ಸತ್ಯ ಅರಿತವರಾಗಿದ್ದಾರೆ, ಸತ್ಯದಲ್ಲಿ ಜೀವಿಸುವವರಾಗಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸ್ವಮಾನ ದೇಹ ಅಭಿಮಾನವನ್ನು ದೂರ ಮಾಡ್ತದೆ. ಜಹಾ ಸ್ವಮಾನ್ ಹೋಗ ವಹ ದೇಹ ಕಾ ಅಭಿಮಾನ ನಹಿ ಹೋಗ. ಎಲ್ಲಿ ಸ್ವಮಾನ್ ಇದೆ, ನಾನು ಯಾರು, ನಾ ಆತ್ಮ ಏನಿದ್ದೀನಿ ಅನ್ನುವ ಸತ್ಯ ಸ್ವಮಾನ್ ಇದೆ ಅಂದಮೇಲೆ ಅಲ್ಲಿ ದೇಹದ ಅಭಿಮಾನ, ಅರ್ಥಾತ್ ನಾ ದೇಹ, ನಾನು ವ್ಯಕ್ತಿ, ನಾ ಅಕ್ಕೋರು, ನಾ ಅಣ್ಣೋರು, ಅಥವಾ ನಾನು ಅವ್ವ ಅಪ್ಪ ಇದ್ದೀನಿ, ನಾನು ಮಗಳಿದ್ದೀನಿ ಅನ್ನುವಂಥ ಬಾಡಿ ಕಾನ್ಷಿಯಸ್ ಇರೋದಿಲ್ಲ. ಬಹು ಸಹಜ ಸಾಧನ ಹೇ ದೇಹ ಅಭಿಮಾನ ಕೋ ಮಿಠಾನೆ ಕಾ. ಸದಾ ಸ್ವಮಾನ್ ಮೇ ರೆಹನಾ, ಸದಾ ಹರ್ ಏಕ್ ಕೋ ಸಮ್ಮಾನ್ ಸೆ ದೇಖನಾ. ಬಾಬಾ ಹೇಳ್ತಾರೆ, ಸದಾ ಸ್ವಮಾನದಲ್ಲಿರಿ, ಎಲ್ಲರನ್ನ ಸಮ್ಮಾನದಿಂದ ನೋಡ್ರಿ. ಚಾಹೆ ಪ್ಯಾದಾ ಹೇ 16,000 की माला में लास्ट नंबर भी है, लेकिन लास्ट नंबर में भी ड्रामा अनुसार बाबा द्वारा कोई ना कोई विशेषता है. ಬಾಬಾ ಹೇಳ್ತಾರೆ, ಭಲೆ ಕಾಲಾಳು ಇರಲಿ, ಭಲೆ 16,000 ಮಾಲೆಯ ಲಾಸ್ಟ್ ಮಣಿನೇ ಇರಲಿ, ಡ್ರಾಮಾ ಅನುಸಾರ ಲಾಸ್ಟ್ ಮಣಿ ಆಗಿರೋದು ಯಾರು ಕೊಟ್ಟಿದ್ದಾರ, ಡ್ರಾಮಾ ಅನುಸಾರ ಕ್ಯಾರೆಕ್ಟರ್ ಸಿಕ್ಕಿದೆ, ಅವರೊಳಗೂ ವಿಶೇಷತೆ ಇದೆ ಅಂತಾರೆ ಬಾಬಾ. ಸ್ವಮಾನ್ಧಾರಿ ವಿಶೇಷತಾ ಕೋ ದೇಖ್ ಸಮ್ಮಾನ್ ದೇತೆ ಹೇ. ಅಂಡರ್ಲೈನ್, ಇದು ಎಷ್ಟು ಅಂಡರ್ಲೈನ್ ಮಾಡಿದರೂ ಕಡಿಮೆ, ಎಷ್ಟು ಫ್ರೇಮ್ ಈ ಮಹಾವಾಕ್ಯಕ್ಕೆ ಸುತ್ತಲೂ ಫ್ರೇಮ್ ಹಾಕಿಟ್ರೂ ಕೂಡ ಕಡಿಮೆನೇ. ಸ್ವಮಹಾನ್ಧಾರಿ ವಿಶೇಷತೆ ಏನಪ್ಪ ಅಂತಂದರೆ, ಸ್ವಮಾನ್ಧಾರಿ ವಿಶೇಷತಾ ಕೋ ದೇಖ್ ಸಮ್ಮಾನ್ ದೇತೆ ಹೇ. ಸ್ವಮಾನ್ಧಾರಿ ಏನು ನೋಡೋದಿಲ್ಲ ಅಂದರೆ, ಈ ಕ್ಯಾರೆಕ್ಟರ್ ಡ್ರಾಮಾದೊಳಗಿರುವಂತಹ ಕ್ಯಾರೆಕ್ಟರ್ ಒಳಗಿರುವಂತಹ ಧನವಂತರೋ, ಸ್ಥಿತಿವಂತರೋ, ಅಥವಾ ಬುದ್ಧಿವಂತರೋ, ಅಥವಾ ಏನೋ
ವಿಶೇಷತೆ ಉಳ್ಳವರು ಅಥವಾ ಅನೇಕ ವಸ್ತು ಉಳ್ಳವರು, ಪದವಿ ಉಳ್ಳವರು ಅನ್ನೋದನ್ನು ನೋಡೋದಿಲ್ಲ. ಏನು ವಿಶೇಷತೆ ನೋಡ್ತಾರೆ? ಇವರು ನಿರಾಕಾರ ಶಿವಬಾಬನ್ ಸಂತಾನಿದ್ದಾರೆ, ನಿರಾಕಾರ ಆತ್ಮ ಆಧಾರ, ಆತ್ಮ ಮೂಲ ರೂಪದಲ್ಲಿ ಶಾಂತ ಪವಿತ್ರಿದೆ ಅನ್ನುವ ಆತ್ಮನ ಮೂಲ ವಿಶೇಷತೆಗಳನ್ನೇ ನೋಡಿ ಸಮ್ಮಾನ ಕೊಡ್ತಾರೆ ಹೊರತಾಗಿ ಬಾಹ್ಯ ಶರೀರದ ಕ್ಯಾರೆಕ್ಟರ್ ಒಳಗಿರುವಂತಹ ವಸ್ತುಗಳನ್ನು ಅಥವಾ ದೇಹದ ಸೀನಿಯಾರಿಟಿ ನೋಡಿ ಅವರು ಸಮ್ಮಾನ ಕೊಡೋದಿಲ್ಲ. ಉನ್ಕಿ ದೃಷ್ಟಿ ಮೇ, ವೃತ್ತಿ ಮೇ, ಕೃತಿ ಮೇ ಹರ್ ಏಕ್ ಕಿ ವಿಶೇಷತಾ ಸಮಾಯಿ ಹುಯಿ ಹೋತಿ ಹೈ. ಸ್ವಮಾನಧಾರಿ ಆತ್ಮನ ದೃಷ್ಟಿಯಲ್ಲಿ, ವೃತ್ತಿ, ಕೃತಿಯಲ್ಲಿ ಪ್ರತಿಯೊಬ್ಬರ ವಿಶೇಷತೆಗಳೇ ತುಂಬಿರ್ತವೆ. जो भी बाबा का बना वह विशेष आत्मा है, चाहे नंबरवार है, लेकिन दुनिया के कोटों में कोई में है ना. ಬಾಬಾ ನೆನಪಿಸ್ಕೊಡ್ತಾರೆ, ಇಲ್ಲಿ ಯಾರೇ ಬಾಬನ ಮಗು ಅದಾರ, ಯಾರೇ ಬಾಬನ ಮಗು ಇದ್ರ ಸಾಧಾರಣ ಅಂತೂ ಅಲ್ಲ ಅವರು. ಯಾಕೆಂದರೆ ಜಗತ್ತಿನ ಕೋಟಿ ಆತ್ಮರೊಳಗೆ ಒಂದೇನು ಬಾಬಾ ಸೆಲೆಕ್ಟ್ ಮಾಡಿದಾರಲ್ಲ ಅಂಥ ಆತ್ಮ ಅದಾರ ಬಾಬನ ಮಗು. ऐसे अपने को सभी विशेष आत्मा समझते हो, ಸ್ವಮಾನ ಮೇ ಸ್ಥಿತ ರೆಹನಾ ಹೈ. ಅದಕ್ಕೆ ಬಾಬಾ ಹೇಳ್ತಾರೆ, ಸದಾ ಸ್ವಮಾನದಲ್ಲಿ ಸ್ಥಿತ ಆಗಿರಿ. ದೇಹ ಅಭಿಮಾನ ಮೇ ನಹಿ, ಸ್ವಮಾನ ಮೇ. ದೇಹ ಅಭಿಮಾನದ ಸ್ವದಲ್ಲಿ ಸ್ಥಿತ ಆಗಬೇಡ್ರಿ, ಸ್ವಮಾನದಲ್ಲಿ ಇರಿ ಅಂತಾರೆ ಬಾಬಾ. ದೇಹ ಅಭಿಮಾನದ ಅಂದರೆ ನಾನು ಸೀನಿಯರ್ ಇದ್ದೀನಿ, ನಾನು ಸೀನಿಯರ್ ಬಿ ಕೆ ಇದ್ದೀನಿ, ನಾನು ಸರೆಂಡರ್ ಇದ್ದೀನಿ, ಅಥವಾ ನಾನು ಮೇನ್ ಇದ್ದೀನಿ, ಅಥವಾ ಏನೇ ಒಂದು ಇಲ್ಲಿವರೆಗೂ ನಾವು ಕ್ಯಾರೆಕ್ಟರ್ ಒಳಗೆ ಏನು ಸಿಕ್ಕಿದೆ ಡ್ರಾಮಾ ಅನುಸಾರ ಅದು ದೇಹಕ್ಕೆ ಸಂಬಂಧಪಟ್ಟದು. ದೇಹದ ಜಗತ್ತಿಗೆ ಅಥವಾ ದೇಹದ ಕಣ್ಣಿಗೆ ಕಾಣುವಂಥದ್ದನ್ನು ನೋಡಿ ನಾನು ಅದನ್ನು ಅಭಿಮಾನ ಪಡ್ತೀನಿ ಅಂತಂದರೆ ಅದಕ್ಕೆ ದೇಹ ಅಭಿಮಾನ ಅಂತಾರೆ ಬಾಬಾ. ಅದಕ್ಕೆ ದೇಹ ಅಭಿಮಾನದಲ್ಲಿ ಬರಬೇಡ್ರಿ, ಸ್ವಮಾನದಲ್ಲಿ ಬನ್ನಿರಿ. ಬಾಬಾಕೋ ಹರ್ ಏಕ್ ಬಚ್ಚೆ ಸೆ ಪ್ಯಾರ್ ಕ್ಯೂ ಹೈ. ಬಾಬಾರವರಿಗೆ ಪ್ರತಿಯೊಬ್ಬ ಮಗುವಿನ ಪ್ರತಿಯಾಗಿ ಇಷ್ಟೊಂದು ಪ್ರೀತಿ ಯಾಕಿದೆ? ಕ್ಯೂಂಕಿ ಬಾಬಾ ಜಾನ್ತೆ ಹೇ ಮೇರೆ ಕೋ ಪೇಚಾನ್ ಮೇರೆ ಬನೆ ಹೋನಾ. ಶಿವ ಬಾಬಾರವರಿಗೆ ಪ್ರತಿ ಮಕ್ಕಳ ಪ್ರತಿ ಭಾಳ ಪ್ರೇಮಿದೆ. ಯಾಕಿದೆ? ನನ್ನನ್ನು ತಿಳ್ಕೊಂಡು ನೀವು ನನ್ನವರಾದ್ರಲ್ಲ. ಚಾಹೆ ಆಜ್ ಇಸ್ ಮೇಲೆ ಮೇ ಬಿ ಪೆಹಲಿ ಬಾರ್ ಆಯೆ ಹೋ, ಫಿರ್ ಬಿ ಬಾಬಾ ಕಹಾ ತೋ ಬಾಬಾ ಕೆ ಪ್ಯಾರ್ ಕೆ ಪಾತ್ರ ಹೇ. ಇವತ್ತು ಬಾಬಾರ ಮಿಲನದಲ್ಲಿ ಮೊದಲೇ ಬಾರಿ ಬಂದಿರಬಹುದು, ಆದರೆ ಬಾಬಾ ಅಂತ ಹೇಳ್ತಿರತ್ತಂದ್ರೆ ಬಾಬನ ಪ್ರೀತಿಗೆ ಪಾತ್ರರಾದ್ರಿ. ಬಾಪ್ ದಾದಾ ಕೋ ಚಾರೋ ಓರ್ ಕೆ ಸರ್ವ ಬಚ್ಚೋಂ ಸೆ ಸರ್ವಸೆ ಪ್ಯಾರ್ ಹೇನಾ. ಬಾಬಾ ಎಲ್ಲ ಮಕ್ಕಳ ಪ್ರತಿ ಪ್ರೀತಿದೆ. ಇದನ್ನೇ ಫಾಲೋ ಮಾಡ್ರಿ. ಕೋಯಿ ಬಿ ಅಪ್ರಿಯ ನಹಿ ಶಿವ ಬಾಬಾಗ. ಈ ವಿಶ್ವ ನಾಟಕದಲ್ಲಿ ಅವರು ಯಾವುದೇ ದೇಶದಲ್ಲಿ ಜನ್ಮ ತಗೊಂಡಿರಲಿ, ಯಾವುದೇ ರೀತಿಯ ಡಕಾಯಿತನ ಪಾತ್ರ ಮಾಡಲಿ, ಟೆರರಿಸ್ಟನ ಪಾತ್ರ ಮಾಡಲಿ, ಅಥವಾ ಕಳ್ಳರ ಪಾತ್ರ ಮಾಡಲಿ, ಅವರು ಪಾತ್ರ ಮಾಡ್ತಿದ್ದಾರೆ. ಡ್ರಾಮಾ ಕೊಟ್ಟಿದೆ, ಡ್ರಾಮಾ ಅನುಸಾರ ಪ್ರತಿಯೊಬ್ಬ ಆತ್ಮ ತನ್ನ ರೋಲ್ ನಿಭಾಯಿಸ್ತಿದ್ದಾರೆ. ಆದರೆ ನಿರ್ದೋಷಿದಾರ ಅನ್ನುವ ಸತ್ಯ ಬಾಬಾಗೆ ಗೊತ್ತಿದೆ. ಅದಕ್ಕೆ ಬಾಬಾಗೆ ಯಾವ ಮಕ್ಕಳು ಅಪ್ರಿಯ ಇಲ್ಲ, ಬಾಬಾಗೆ ಎಲ್ಲ ಮಕ್ಕಳು ಪ್ರಿಯ. ದೇಖೋ ಜೋ ಬಿ ಬಚ್ಚೆ ಮೇರಾ ಬಾಬಾ ಕೇತೆ ತೋ ಮೇರಾಪನ್ ಕಿಸ್ನೆ ಲಾಯ. ಬಾಬಾ ಯಾರೆಲ್ಲ ಮಕ್ಕಳು ನಾವು ಬಾಬಾ ಅಂತೀವತ್ತಂದ್ರೆ ಈ ನನ್ನ ಬಾಬಾ ಅನ್ನೋ ತಂದವ್ರು ಯಾರು? ಸ್ನೇಹನೇ. ಸ್ನೇಹವೇ ನನ್ನ ಬಾಬಾ ಅನ್ನೋದನ್ನು ನಮ್ಮಲ್ಲಿ ತುಂಬಿದೆ. ಜೋ ಬಿ ಯಹಾ ಬೇಟೆ ಹೇ ವಹ ಸಮಸ್ತೆ ಹೋನಾ ಕಿ ಸ್ನೇಹನೇ ಬಾಬಾ ಕಾ ಬನಾ ದಿಯಾ. ಎಲ್ಲ ಕೂತ್ಕೊಂಡವ್ರು ಇದನ್ನೇ ವಿಚಾರ ಮಾಡ್ತಿರಲ್ಲ, ಅನುಭವ ಇದೆಯಲ್ಲ. ಸ್ನೇಹವೇ ಬಾಬಾ ನನ್ನವರನ್ನಾಗಿ ಮಾಡಿದೆ. ಬಾಬಾ ಕಾ ಸ್ನೇಹ ಚುಂಬಕ್ ಹೈ. ಸ್ನೇಹಕ್ಕೆ ಚುಂಬಕ್ ಸೆ ಬಾಬಾ ಕೆ ಬನ್ ಗಯೆ. ಬಾಬನ ಸ್ನೇಹ ಚುಂಬಕ ಇದ್ದ ಹಾಗೆ, ಚುಂಬಕವೇ ನಮ್ಮನ್ನು ಸ್ನೇಹಿಯನ್ನಾಗಿ ಮಾಡಿದೆ. ದಿಲ್ ಕಾ ಸ್ನೇಹನೇ ಬಾಬಾ ಕಾ ಬನಾ ದಿಯಾ. ಹೃದಯದ ಸ್ನೇಹ ಬಾಬಾರ ಮಗು ಮಾಡಿದೆ. ದಿಲ್ ಕಾ ಸ್ನೇಹ ಇಸ್ ಬ್ರಾಹ್ಮಣ ಜೀವನ್ ಕಾ ಫೌಂಡೇಶನ್ ಹೇ. ಹೃದಯದ ಸ್ನೇಹವೇ ಬ್ರಾಹ್ಮಣ ಜೀವನದ ಫೌಂಡೇಶನ್ ಆಗಿದೆ. ಮಿಲ್ನೆ ಕ್ಯೂ ಆತೆ ಹೋ. ಬಾಬಾನ ಹತ್ರ ಭೇಟಿಯಾಗ್ಲಿಕ್ಕೆ ಯಾಕೆ ಬರ್ತೀರಿ? ಸ್ನೇಹಲೇ ಆಯಾ ಹೇನಾ. ಸ್ನೇಹವು ನಿಮಗೆ ಕರ್ಕೊಂಡು ಬಂದಿದೆ. 100% ಹೇ ಯಾ ಕಮ್ ಹೇ. ಪ್ರೇಮನೂ ಕೂಡ ಎಷ್ಟಿದೆ, ಸ್ನೇಹ ಎಷ್ಟಿದೆ? 100% ಇದೆಯಾ? ಥೋಡಾ ಭಿ ಕಮ್ ನಹಿ. ಅಚ್ಚಾ ತೋ ಇತನಾ ಹಿ ಸ್ನೇಹ ಆಪಸ್ ಮೇ ಬ್ರಾಹ್ಮಣೋ ಮೇ ಹೇ. ಅಂಡರ್ಲೈನ್. ಬಾಬನ ಮೇಲೆ ಪ್ರೀತಿ ಇದೆಯಾ ಅಂತ ಬಾಬಾ ಕೇಳಿದರು. ಎಷ್ಟಿದೆ? 100ಕ್ಕೆ 100ರಷ್ಟಿದೆ. ಹಾಂ, ಹಂಗಾದ್ರೆ ಬಾಬನ ಮೇಲೆ ಪ್ರೀತಿ ಇದೆ ಅಂದ್ರೆ ಬಾಬಾನೇ ಸೆಲೆಕ್ಟ್ ಮಾಡಿರುವಂಥ, ಬಾಬನ ಪ್ರೀತಿಗೆ ಪಾತ್ರ ಆಗಿರುವಂಥ ಬಾಬನ ಮಕ್ಕಳ ಮೇಲೂ ಅಷ್ಟು ಪ್ರೀತಿ ಇದೆಯಾ ಅಂತಾರೆ ಬಾಬಾ. ಯಾರ್ದಾದ್ರೂ ಇಂಥವ್ರು ಇವ್ರ ನೇಚರ್ ನನಗೆ ಹಿಡಿಸೋದಿಲ್ಲ,
ಬಾಬನ ಮಗು ಆಧಾರ್ ಕರೆ, ಅವ್ರು ಹಿಂಗೆ ಮಾಡ್ತಾರಲ್ಲ ಅದಕ್ಕೆ ನನಗೆ ಸೇರುವುದಿಲ್ಲ ಅಂತದ ಅಂದ್ರೆ ನಾನಿನ್ನೂ ಸತ್ಯ ಜ್ಞಾನ ಅರಿತಿಲ್ಲ ಅಂತ. ಪ್ರತಿಯೊಬ್ಬ ಆತ್ಮ ಬಾಬಾಗೆ ಪ್ರಿಯ ಅದಾರ. ಯಾಕೆ ಪ್ರಿಯ ಅದಾರ ಅಂದ್ರೆ ಅವ್ರ ಕ್ಯಾರೆಕ್ಟರ್ ಒಳಗೆ ಕ್ರೋಧಿ ಇರಲಿ, ಕ್ಯಾರೆಕ್ಟರ್ ಒಳಗೆ ಕಳ್ತನ ಮಾಡೋರು ಇರಲಿ, ಕ್ಯಾರೆಕ್ಟರ್ ಒಳಗೆ ಚಾಡಿ ಹೇಳೋರು ಇರಲಿ, ಕ್ಯಾರೆಕ್ಟರ್ ಒಳಗೆ ಅವ್ರು ಯಜ್ಞದ ಸೇವೆಯಲ್ಲಿ ವಿಘ್ನ ಹಾಕೋರೇ ಇರಲಿ. ಆದರೆ ಡ್ರಾಮಾ ಅನುಸಾರ, ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಅವರಿಗೆ ರೋಲ್ ಸಿಕ್ಕಿದೆ. ಬಾಬಾಗಿದು ಗೊತ್ತಿದೆ, ಇದು ನಾಟಕ ನಡೀತಿದೆ, ಅದು ಅನಾದಿ ಅವಿನಾಶಿ ಮಾಡಲ್ಪಟ್ಟಂಥ ನಾಟಕ. ಅಂದಮೇಲೆ ಬಾಬಾಗೆ ಯಾವ ಆತ್ಮನ ಮೇಲೂ ಕೂಡ ಅಪ್ರಿಯ ಇಲ್ಲ ಅಂತ ಹೇಳಿದ್ರು ಬಾಬಾ. ನನಗೆಲ್ಲರೂ ಪ್ರಿಯ ಅಂದಮೇಲೆ ಎಷ್ಟು ನೀವು ನನಗೆ ಪ್ರೀತಿ ಮಾಡ್ತೀರಿ ಅಷ್ಟೇ ಈ ಪರಿವಾರವನ್ನು ಪ್ರೀತಿಸ್ತೀರಿ. ತೋ ಇತನಾ ಹಿ ಸ್ನೇಹ ಆಪಸ್ ಮೇ ಬ್ರಾಹ್ಮಣೋ ಮೇ ಹೇ, ಇಷ್ಟು ಸ್ನೇಹ ಪರಸ್ಪರ ಬ್ರಾಹ್ಮಣರಲ್ಲಿದೆಯಾ ಅಂದಮೇಲೆ ಕೈ ಎತ್ರಿ ಅಂತಾರೆ ಬಾಬಾ. ಬ್ರಾಹ್ಮಣರ ಸ್ನೇಹದಲ್ಲಿ ಪರ್ಸೆಂಟೇಜ್ ಇದೆ ಏನು? देखो, दूसरे की कमजोरी को देखो नहीं. अगर कोई संस्कार के वशीभूत है तो ಫಾಲೋ ಕಿಸ್ಕೋ करना है. ಯಾರೋ ಬ್ರಾಹ್ಮಣ ಪರಿವಾರದಲ್ಲಿ ಯಾವುದೋ ವಿಷಯದೊಳಗೆ ಕಮ್ಜೋರ್ ಅದಾರ ಅಂತಂದ್ರೆ ನೀ ಯಾರಿಗೆ ಫಾಲೋ ಮಾಡಬೇಕು ಅಂತಾರೆ ಬಾಬಾ. ನೀ ಯಾರನ್ನು ಮಾಡಬೇಕು? ಆಪ್ ವಶೀಕರಣ ಮಂತ್ರ ದೇನೆ ವಾಲೆ ಹೋ, ವಶೀಭೂತ್ ಸೆ ಚುಡಾನೆ ವಾಲೆ ಮಂತ್ರ ಚುಡಾನೆ ವಾಲೆ ಹೋನಾ. ನೀವು ವಶೀಕರಣ ಮಂತ್ರದಿಂದ ವಶೀಭೂತ ಆದವರನ್ನು ಮುಕ್ತ ಮಾಡೋಂಥವ್ರು ಇದ್ದೀರಲ್ಲ ಅಂತ ಕೇಳ್ತಾರೆ ಬಾಬಾ. ತೋ देखते रहते हैं या किनारा कर लेते, क्योंकि बाप दादा ने देखा कि जो दिल के स्नेही, बाबा के दिल के स्नेही सरू के स्नेही अवश्य होंगे. ಸತ್ಯವಾಗಿಯೂ ಯಾರು ಬಾಬನ ಹೃದಯದ ಸ್ನೇಹಿ ಇರ್ತಾರೆ ಅವರು ಎಲ್ಲರಿಗೂ ಸ್ನೇಹಿ ಆಗಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ದಿಲ್ ಕಾ ಸ್ನೇಹ ಬಹು ಸಹಜ ವಿಧಿ ಹೇ, ಹೃದಯದ ಸ್ನೇಹದ ಸಹಜ ವಿಧಿಯಾಗಿದೆ ಸಂಪನ್ನ ಅವ್ರು ಸಂಪೂರ್ಣ ಬನ್ನೇಕಿ. ಬಾಬಾ ಹೇಳ್ತಾರ ಹೃದಯದ ಸ್ನೇಹದ ಬಹಳ ಸಹಜ ವಿಧಿ ಸಂಪನ್ನ ಮತ್ತು ಸಂಪೂರ್ಣರಾಗೋದು. ಬಾಬನ ಹೃದಯದ ಸ್ನೇಹಿ ಆಗಬೇಕಂದ್ರೆ ಅದಕ್ಕೆ ವಿಧಿ ಏನು? ಸಂಪನ್ನರಾಗೋದು, ಸಂಪೂರ್ಣರಾಗೋದು. चाहे कोई कितना भी ज्ञानी हो, लेकिन अगर दिल का स्नेह नहीं है तो ब्राह्मण जीवन में रमणीक जीवन नहीं होगी. ಅಂಡರ್ಲೈನ್ ವಿಶೇಷ, ಬ್ರಾಹ್ಮಣ ಜೀವನದಲ್ಲಿ ಬಹಳ ವರ್ಷದ ಬಹಳ ಶ್ರೇಷ್ಠ ಗೆಹರಾ ಜ್ಞಾನಿನೇ ಇರ್ಬೋದು. ಆದರೆ ಹೃದಯದಿಂದ ಇದು ನಾಟಕದ ಪಾತ್ರಧಾರಿಗಳು, ನಾಟಕದ ಕ್ಯಾರೆಕ್ಟರ್, ನಾಟಕದೊಳಗಿನ ಮಾತು ವಸ್ತುವಿನಿಂದ ಡಿಟ್ಯಾಚ್ ಆಗಿಲ್ಲ ಅಂತಂದ್ರೆ ಬಾಬಾ ಹೇಳ್ತಾರ ಬ್ರಾಹ್ಮಣ ಜೀವನ ರಮಣೀಕ ಜೀವನ ಆಗಕ್ಕೆ ಸಾಧ್ಯನೇ ಇಲ್ಲ. रूकी जीवन होगी, क्योंकि ज्ञान में स्नेह बिना अगर ज्ञान है तो ज्ञान में प्रश्न उठते हैं क्यों क्या. ಅಂಡರ್ಲೈನ್ ಅರ್ಜುನನ ಹೇಗೆ ಬಾಬಾ ಹೇಳ್ತಾರ ಅವ್ರದ್ದು ಒಣ ಜೀವನ ಅಂತ ಹೇಳ್ತಾರೆ ಬಾಬಾ. ಯಾಕೆ? ಜ್ಞಾನದೊಳಗೆ ಸ್ನೇಹ ತುಂಬಿಲ್ಲ ಅಂತಂದ್ರೆ ಜ್ಞಾನದಲ್ಲಿ ಅವರಿಗೆ ಪ್ರಶ್ನೆ ಹೇಳ್ತಾವ. ಇವ್ರು ಯಾಕೆ ಹಿಂಗೆ ಮಾಡ್ತಾರ, ಇಷ್ಟು ಜ್ಞಾನಿ ಅದಾರ, ಇವ್ರು ಯಾಕೆ ಹಿಂಗೆ ಮಾಡ್ತಾರ, ಇವ್ರು ಸೀನಿಯರ್ ಯಾಕೆ ಹಿಂಗೆ ಮಾಡ್ತಾರ, ಅಕ್ಕೋರು ಹಿಂಗೆ ಯಾಕೆ ಮಾಡ್ತಾರ ಅಂತ ಅವ್ರಿಗೆ ಪ್ರಶ್ನೆ ಹೇಳ್ತಾವೆ. ಪ್ರಶ್ನೆ ಯಾಕೆ ಹೇಳ್ತಾವ ಅಂತಾರೆ ಬಾಬಾ? ಜ್ಞಾನಿ ಅಂತ ಅನ್ಸ್ಕೊಂಡಿದ್ದಾರೆ, ಜ್ಞಾನದಲ್ಲಿ ಸ್ನೇಹ ಇಲ್ಲ. ಸ್ನೇಹ ಏನಂತಿಲ್ಲ, ಇವರು ಬಾಬನ ಮಕ್ಕಳು ಅಂದ್ರೆ ಹಿಂಗೆ ಯಾಕೆ ಮಾಡ್ತಾರಾ ಅನ್ನುವಂಥ ಕ್ವೆಶನ್ ಇದೆ. ಆದರೆ ಅವರು ಡ್ರಾಮಾ ಮತ್ತು ಸತ್ಯ ಬಾಬನನ್ನು ಪೂರ್ಣ ತಿಳಿದಿಲ್ಲ ಅಂತಲೇ ಅರ್ಥ. ಅಂದಾಗ್ಲೇ ಅವ್ರಿಗೆ ಪ್ರಶ್ನೆ ಹೇಳ್ತಾವೆ. ಲೇಕಿನ್ ಸ್ನೇಹ ಜ್ಞಾನ ಸಹಿತ ಹೇ ತೋ ಸ್ನೇಹಿ ಸದಾ ಸ್ನೇಹ ಮೇ ಲವಲೀನ್ रहते. ಬಾಬಾ ಹೇಳ್ತಾರೆ ಬರೀ ಸ್ನೇಹ ಅಲ್ಲ, ಸ್ನೇಹ ಜ್ಞಾನಯುಕ್ತ ಇರ್ಬೇಕಂತಾರೆ ಬಾಬಾ ಸ್ನೇಹಿಕ್ಕೋ. ಬ್ರಾಹ್ಮಣ ಪರಿವಾರದಲ್ಲಿ ಬಾಬಾ ಹೇಳಿದರು ಎಲ್ಲ ಬ್ರಾಹ್ಮಣರಿಗೆ ನೀವು ಸಮಾನ ಪ್ರೀತಿ ಮಾಡ್ರಿ ಅಂತ. ಓಕೆ, ನಾನು ಬಾಬಾ ಹೇಳಿದಾರಂತ ಸುಮ್ಮನೆ ಮೇಲೆ ಪ್ರೀತಿ ಮಾಡಿದ್ರೆ ಪ್ರೀತಲ್ಲ. ಬಾಬಾ ಹೇಳ್ತಾರೆ ಜ್ಞಾನಯುಕ್ತ ಪ್ರೀತಿ, ಜ್ಞಾನಯುಕ್ತ ಸ್ನೇಹ ಬೇಕು. ಅರ್ಥಾತ್ ಬಾಬಾ ಹೇಳಿದಾರ ಅದಕ್ಕೆ ನಾ ಮಾಡತ್ತೀನಿ, ಇಲ್ಲ ಅಂದ್ರೆ ನಾ ಇವ್ರ ಜೊತೆ ಮಾತಾಡ್ತಿರ್ಲಿಲ್ಲ, ಹಂಗದಾರ ಇವರು. ಇದು ಜ್ಞಾನಯುಕ್ತ ಸ್ನೇಹ ಅಲ್ಲ. ಜ್ಞಾನಯುಕ್ತ ಸ್ನೇಹ ಅಂದರೆ ಒಬ್ಬರು ಬಿ ಕೆ ಅದಾರ ಯಾವಾಗಲೂ ನಿಂದನೆ ಮಾಡ್ತಾರ, ಯಾವಾಗಲೂ ಸೇವಾದಲ್ಲಿ ವಿಘ್ನ ಹಾಕ್ತಾರ, ಅಥವಾ ಯಾವಾಗಲೂ ಏನಾದರೂ ಒಂದು ಸೇವಾ ಕೆಡುವಂತಹ ಅಥವಾ ಪರಿವಾರದ ಕೆಡುವಂಥ ಕೆಲಸ ಮಾಡ್ತಾರೆ. ಖರೆ ಅದು ಅವ್ರ ಚಾಯ್ಸ್ ಅಲ್ಲ, ಅದು ಡ್ರಾಮಾ ಚಾಯ್ಸ್ ಇದೆ. ಡ್ರಾಮಾ ಕ್ಯಾರೆಕ್ಟರ್ ಕೊಟ್ಟಿದೆ. ಆ ಕ್ಯಾರೆಕ್ಟರನ್ನು ಬ್ರಾಹ್ಮಣ ಆತ್ಮ ಆಗಿದ್ರೂ ಕೂಡ ಅವ್ರು ರೋಲ್ ಪ್ಲೇ ಮಾಡ್ತಾ ಇದ್ದಾರೆ ಅಂದಮೇಲೆ ನನ್ನ ದೃಷ್ಟಿಯನ್ನು ಅವರನ್ನು ಚೇಂಜ್ ಮಾಡೋದಲ್ಲ, ಅವರಿಂದ ದೂರ ಆಗೋದಲ್ಲ, ಅವರನ್ನು ತಿರಸ್ಕಾರ ಮಾಡೋದು ಅಲ್ಲ. ನಾನು ಸತ್ಯ ಸ್ವರೂಪ ಸ್ನೇಹ ಸ್ವರೂಪ ಆತ್ಮ ಇದ್ದೀನಿ ಅಂದಮೇಲೆ ನಾನು ಈ ಜ್ಞಾನದ ಉಪಯೋಗ ಮಾಡ್ಕೊಳ್ತೀನಿ.
ಇಲ್ಲಿರುವ ಯಾವುದೇ ಆತ್ಮ ಅವರೊಳಗಿನ ಕ್ಯಾರೆಕ್ಟರ್ ಒಳಗಿನ ಕಮ್ಜೋರಿ ಅದು ಆತ್ಮದ ಕಮ್ಜೋರಿ ಅಲ್ಲ, ಇದು ಡ್ರಾಮಾ ಕೊಟ್ಟಂಥ ಸ್ಕ್ರಿಪ್ಟ್ನ ಅನುಸಾರ ಸಿಕ್ಕಿರುವ ಆ್ಯಕ್ಟಿಂಗ್ ಆಗಿದೆ. ಇದು ಇವರು ಸತ್ಯ ಅಲ್ಲ, ಇವರು ನಿರಾಕಾರ ಬಾಬನ್ ಸಮಾನ ಸ್ನೇಹ ಸ್ವರೂಪ ಆತ್ಮ ಇದಾರ ಅನ್ನುವ ಯಥಾರ್ಥ ಜ್ಞಾನದಿಂದ ಸ್ನೇಹಿ ಆಗ್ಬೇಕಂತಾರೆ ಬಾಬಾ. ಅಂದಾಗ ಮಾತ್ರ ಬ್ರಾಹ್ಮಣ ಪರಿವಾರದಲ್ಲಾಗಲಿ ಅಥವಾ ಈ ಬ್ರಾಹ್ಮಣ ಪೂರ ಜೀವನದಲ್ಲೇ ಯಾರ ಪ್ರತಿ ಯಾವುದೇ ವಿಷಯದಲ್ಲಿ ಪ್ರಶ್ನೆ ಹೇಳೋದಿಲ್ಲ. ಇವ್ರು ಹಿಂಗೆ ಯಾಕೆ ಮಾಡ್ತಾರ, ನನ್ನ ಜೊತೆಗೆ ಹಿಂಗೆ ಯಾಕೆ ಆಗ್ತದ, ಹಿಂಗೆ ಯಾಕೆ ಆಗೋದಿಲ್ಲ ಅನ್ನುವಂಥ ಪ್ರಶ್ನೆನೇ ಹೇಳೋದಿಲ್ಲ ಅಂತಾರೆ ಬಾಬಾ. तो स्नेही को याद करने की मेहनत करनी नहीं पड़ती. ಬಾಬಾ ಹೇಳ್ತಾರೆ, ಈಗ ಯಥಾರ್ಥ ಜ್ಞಾನ ಇರಲಾರ್ದಕ್ಕೆ, ಯಥಾರ್ಥ ಸತ್ಯ ಅರಿಯದೇ ಇರುವ ಕಾರಣದಿಂದ ಭಾಳ ಕಷ್ಟ ಅನ್ನಿಸ್ತದ. ಬಾಬಾ ಹೇಳ್ತಿರ್ಕರೆ ನೀವೆಲ್ಲರ ಜೊತೆ ಹೊಂದ್ಕೊಂಡಿರ್ರಿ ಅಂತ, ಇವ್ರು ಹಿಂಗೆ ಮಾಡ್ತಾರೆ, ಹೆಂಗೆ ಇರಬೇಕು ಅಂತ ಇದು ಮನಸ್ಸು ಹೇಳ್ತದೆ. ಇದು ಕ್ವೆಶನ್ ಮಾಡ್ತದೆ ಬಾಬಾಗ, ಹೆಂಗ್ರಿ ಬಾಬಾ ಇವ್ರ ಜೊತೆ ಹೆಂಗಿರುವುದು ಅಂತ. ಹೆಂಗೆ ಇರುವುದು ಅಂತ ಹೇಳ್ತಿದ್ದೀನಂದ್ರೆ ಒಣ ಜ್ಞಾನ ಗೊತ್ತಿದೆ ನನಗೆ, ನಾನು ಸತ್ಯ ಸ್ನೇಹ, ಸತ್ಯ ಜ್ಞಾನ, ಯಥಾರ್ಥ ಜ್ಞಾನವನ್ನು ಅರಿತೇ ಇಲ್ಲ ಅಂತಲೇ ಅರ್ಥ. ಯಾಕೆಂದರೆ ಇದು ಮಾಡಲ್ಪಟ್ಟಂಥ ಡ್ರಾಮಾದಲ್ಲಿ ಪ್ರತಿಯೊಬ್ಬ ಆತ್ಮನಿಗೆ ಡ್ರಾಮಾ ಆ್ಯಕ್ಟಿಂಗ್ ಕೊಟ್ಟಿದೆ, ಡ್ರಾಮಾ ವಿಚಾರ ಕೊಟ್ಟಿದೆ, ಡ್ರಾಮಾ ಭಾವನಾ ತುಂಬಿದೆ, ಡ್ರಾಮಾ ಆ್ಯಕ್ಟಿಂಗ್ ಕೊಟ್ಟಿದೆ, ಡ್ರಾಮಾ ವಸ್ತುಗಳನ್ನು ಕೊಟ್ಟಿದೆ, ಸಂಬಂಧಗಳನ್ನು ಕೊಟ್ಟಿದೆ. ಡ್ರಾಮಾ ವಾಪಸ್ ಕಿತ್ಕೋತದ. ಅದೇ ಅವರು ಸತ್ಯ ಅಂತ ತಿಳ್ಕೊಂಡು ಅವರಲ್ಲಿರುವ ಕಮ್ಜೋರಿಗಳನ್ನು ನೋಡಿ ನಾನು ಅವರಿಗೆ ಸ್ನೇಹ ಕೊಡೋದಿಲ್ಲ, ಅವ್ರನ್ನ ತಿರಸ್ಕಾರ ಮಾಡ್ತೀನಿ ಅಂತಂದ್ರೆ ಬಾಬಾ ಹೇಳ್ತಾರೆ ಪರಿಶ್ರಮ ಪಡಬೇಕಾಗ್ತದ ಭಾಳಷ್ಟು. ಸಿರ್ಫ್ ಜ್ಞಾನಿ ನಹಿ ಸ್ನೇಹಿ ನಹಿ ತೋ ಮೆಹನತ್ ಕರ್ನಿ ಪಡ್ತಿ ಹೇನಾ. ಕೇವಲ ಸಿರ್ಫ್ ಜ್ಞಾನಿ ಹೇ, ಕೇವಲ ಜ್ಞಾನಿ ಇದ್ದೀರಿ, ಸ್ನೇಹಿ ಇಲ್ಲ ಅಂತಂದ್ರೆ ಭಾಳ ಕಷ್ಟ ಅಂತಾರೆ. ಬ್ರಾಹ್ಮಣ ಜೀವನ ಭಾಳ ಕಷ್ಟ ಅನ್ನಿಸ್ತದ. ಕಷ್ಟ ಅಂದ್ರೆ ಯಾಕೆ ಬಾಬಾ ನಮ್ಗೆ ಹಿಂಗೆ ಯಾಕ್ರಿ ಬಾಬಾ ನಮ್ಗೆ ಹಿಂಗೆ ಯಾಕೆ ಸಿಗ್ತಾರ, ಬೇಕೇ ಆದರೂ ಇವ್ರು ನಮ್ಗೆ ಜೊತೆ ಹಿಂಗೆ ಯಾಕೆ ಮಾಡ್ತಾರ ಅಂತ. ಇದಕ್ಕಂತಾರ ಕೇವಲ ಜ್ಞಾನಿ ಇದ್ದೀರಿ, ಸ್ನೇಹಿ ಇಲ್ಲ. ವಹ ಮೆಹನತ್ ಕಾ ಫಲ್ ಖಾತಾ ವ ಮೊಹಬತ್ ಕಾ ಫಲ್ ಖಾತಾ. ಅಂಡರ್ಲೈನ್. ಬೀಕೆ ಆಗಿನೂ ಕೂಡ ಅರ್ಜುನನ ಥರ ಕೆಲವರು ರೋಧಿಸುವಂಥವ್ರು, ಪ್ರಶ್ನೆ ಹಾಕುವಂಥವ್ರು, ನರ್ವಸ್ ಆಗುವಂಥವ್ರು, ತಮಗೆ ತಾವು ಗಾಬರಿ ಆಗುವಂಥವ್ರು, ಸೇಡ್ ತೀರಿಸ್ಕೊಳ್ಳುವಂಥ ಬೀಕೆ ಮನಸ್ಸಿವೆ. ಬಾಬಾ ಹೇಳ್ತಾರೆ ಅವರು ಭಾಳ ಪರಿಶ್ರಮನೇ ಪಡ್ತಿರ್ತಾರೆ. ಯಾವತ್ತೂ ಮೈಂಡ್ ಒಳಗೆ ಈ ಭೋಗಿಸ್ತಿರ್ತಾರೆ. ನಮಗೆ ಹಿಂಗೆ ಯಾಕೆ ಬಾಬಾ, ನಮಗೆ ಹಿಂಗೆ ಯಾಕೆ ಮಾಡ್ತಾರ ಅಂಥೇಳಿ. ಬಾಬಾ ಹೇಳ್ತಾರೆ ಕೆಲವ್ರು ಅದಾರ ಪ್ರೇಮದ ಫಲ ಅನುಭವ ಮಾಡುವಂಥವ್ರು. ಅವ್ರಿಗೆ ಗೊತ್ತಿದೆ ಬಾಬಾ ನೀವಂತೂ ಸತ್ತಿದ್ದೀರಿ, ನಾ ಆತ್ಮ ಸತ್ತಿದ್ದೀನಿ, ಈ ನಾಟಕ ಸತ್ತಿದೆ, ಆದರೆ ನಾಟಕದ ಕ್ಯಾರೆಕ್ಟರ್ ಸತ್ಯಲ್ಲ. ನಾಟಕ ಅವಿನಾಶಿ ಇದೆ, ಆದರೆ ನಾಟಕದಲ್ಲಿರುವ ಕ್ಯಾರೆಕ್ಟರ್, ವಸ್ತು, ಸಮಯ, ಮಾತು ಇದು ಸತ್ಯ ಅಲ್ಲ ಅನ್ನುವ ಸತ್ಯವನ್ನು ಯಾರು ತಿಳ್ಕೊಂಡು ಸತ್ಯ ಹೃದಯದ ತಂದೆಯನ್ನು ತನ್ನ ಹೃದಯದಲ್ಲಿ ಸಮಾವೇಶ ಮಾಡಿಕೊಂಡು ಪರಿವಾರವನ್ನು ಅಷ್ಟೇ ಪ್ರೇಮದಿಂದ ಯಾರು ನೋಡ್ತಾರೋ ಬಾಬಾ ಹೇಳ್ತಾರೆ ಅವರು ಪ್ರೇಮದ ಫಲ ಅನುಭವ ಮಾಡ್ತಾರೆ, ಪ್ರೇಮದ ಫಲವನ್ನು ತಿಂತಾರೆ. ಜ್ಞಾನ ಹೇ ಬೀಜ್ ಲೇಕಿನ್ ಪಾನಿ ಹೇ ಸ್ನೇಹ. ಜ್ಞಾನ ಬೀಜ ಆಗಿದೆ. ಜ್ಞಾನ ಬೀಜಕ್ಕೆ ನೀರಿಲ್ಲ ಅಂದ್ರೆ, ಸ್ನೇಹದ ನೀರೇ ಇಲ್ಲ ಅಂತಂದ್ರೆ ಬೀಜ ಮೊಳಕೆ ಹೇಗೆ ಹೊಡಿತದೆ. ಅಗರ್ ಬೀಜ ಕೋ ಸ್ನೇಹ ಕಾ ಪಾನಿ ನಹಿ ಮಿಲ್ತಾ ತೋ ಫಲ್ ನಹಿ ನಿಕಲ್ತಾ ಹೇ. ಬೀಜಕ್ಕೆ ಸ್ನೇಹದ ನೀರು ಹಾಕೋದಿಲ್ಲ ಅಂತಂದ್ರೆ ಫಲ ಹೆಂಗೆ ಸಿಗ್ತದಂತಾರೆ ಬಾಬಾ. तो आज बाप दादा सर्व बच्चों के दिल का ಸ್ನೇಹ ಚೆಕ್ ಕರೇತೆ. ಇವತ್ತು ಬಾಬಾ ಪ್ರತಿಯೊಬ್ಬರ ಮಕ್ಕಳ ಹೃದಯದ ಸ್ನೇಹ ಚೆಕ್ ಮಾಡ್ತಾ ಇದ್ರು. ಚಾಹೆ ಬಾಬಾ ಸೇ ಚಾಹೆ ಸರ್ವಸೆ. ಅಂಡರ್ಲೈನ್. ಬಾಬಾ ಬಯಸ್ತಾರೆ ಬಾಬನ ಜೊತೆಗೂ ಹೃದಯದ ಪ್ರೇಮ ಇರಬೇಕು, ಎಲ್ಲರ ಜೊತೆಗೂ ಹೃದಯದ ಪ್ರೇಮ ಇರಬೇಕು, ಇದು ಮುಖ್ಯ. ಇವರಿಗಂತಾರ ನಿಜವಾದ ಜ್ಞಾನಿ, ನಿಜವಾದ ಸ್ನೇಹಿ ಆತ್ಮರು. ಯಾವುದೇ ನಾಟಕದ ಒಂದು ಆತ್ಮನ ಬಗ್ಗೆನೂ ಕೂಡ ಕಮ್ಜೋರಿ ನೋಡಿ ಇವ್ರು ಇವ್ರು ಹಿಂಗದಾರ ಅನ್ನೋದು ಒಂದು ತಿರಸ್ಕಾರ ಭಾವನಾ ಅದ ತಂದ್ರೂ ಕೂಡ ಬಾಬಾ ಹೇಳ್ತಾರ ಅವರಿಗೆ ಸತ್ಯ ಜ್ಞಾನಿ, ಸತ್ಯ ಸ್ನೇಹಿ ಮಕ್ಕಳು ಅಂತ ಹೇಳೋದಿಲ್ಲ. ತೋ ಆಪ್ ಸಭಿ ಅಪ್ನೆ ಕೋ ಕ್ಯಾ ಸಮಸ್ತೆ ಸ್ನೇಹಿ ಹೇ. ನಿಮಗೆ ನೀವು ಸ್ನೇಹಿ ಅಂತ ತಿಳ್ಕೊಳ್ತೀರಿ, ಸ್ನೇಹಿ ಅನ್ನೋರು ಕೈ ಎತ್ತಿ ನೋಡೋಣ ಅಂತಾರೆ ಬಾಬಾ. ಒಳ್ಳೆಯದು. ಬಾಬಾ ಕಿ ತೋ ದಿಲ್ ಕೆ ಸ್ನೇಹಿ, ಸರುಕೆ ಸ್ನೇಹಿ ಹೋ, ಬಾಬನ ಹೃದಯದ ಸ್ನೇಹಿ ಇದ್ದೀರಿ. ಅದೇ ಥರ ಸರ್ವರ ಸ್ನೇಹಿನೂ ಆಗಿದ್ದೀರಾ.
ಬಾಬಾ ಮೊದಲು ಹೇಳಿದಾರ, ಕೇವಲ ಬಾಬಾರವರಿಂದ ಸರ್ಟಿಫಿಕೇಟ್ ತೊಗೊತೀನಂದ್ರೆ ನಡೆಯುವುದಿಲ್ಲ, ಪರಿವಾರದಿಂದಲೂ ತಗೋಬೇಕಾಗಿದೆ. ಯಾಕೆ ಅಂದರೆ ಸಮಯ ಬಾಬಾ ಧರ್ಮ और ರಾಜ್ಯ ದೋನೋ ಸಾಥ್ ಸಾಥ್ ಸ್ಥಾಪನೆ ಕರ್ರೆ. ಈ ಸಮಯದಲ್ಲಿ ಬಾಬಾ ಧರ್ಮ ಮತ್ತು ರಾಜ್ಯ, ಕೇವಲ ನಾವು ಧಾರ್ಮಿಕ ವ್ಯಕ್ತಿಯಾಗಿರುವುದಿಲ್ಲ, ಸತ್ಯುಗದಲ್ಲಿ ರಾಜ್ಯ ಆಡಳಿತ ಮಾಡೋರಾಗಿರ್ತೀವಿ. ಅಂದಮೇಲೆ ರಾಜ್ಯದಲ್ಲಿ ಕೇವಲ ಬಾಬಾ ಇರ್ತಾರೇನು, ಪರಿವಾರನೂ ಇರ್ತದಲ್ಲ. ಅಂದಮೇಲೆ ಬಾಬಾಗೂ ಪ್ರಿಯ ಆಗಬೇಕು, ಪರಿವಾರಕ್ಕೂ ಮಕ್ಕಳು ತಾವು ಪ್ರಿಯರಾಗಿರಬೇಕಿದೆ. ಜ್ಞಾನಿ ಬನೇ ಹೋ ಲೇಕಿನ್ ಸಾಥ್ ಮೇ ಸ್ನೇಹಿ ಬನ್ನಾ ಭಿ ಜರೂರಿ ಹೇ. ಜ್ಞಾನಿಗಳಾಗಿದ್ದೀರಿ, ಆದರೆ ಸ್ನೇಹಿ ಆಗುವುದು ಅವಶ್ಯಕಿದೆ ಅಂತಾರೆ ಬಾಬಾ. ಸ್ವಮಾನ್ ಮೇ ರೆಹನಾ ಅವ್ರ ಸಮ್ಮಾನ್ ದೇನಾ ಏ ದೋನೋ ಜರೂರಿ ಹೇ. ಸ್ವಮಾನದಲ್ಲಿಯೂ ಇರಬೇಕು, ಸರ್ವ ಆತ್ಮರಿಗೆ ಸಮ್ಮಾನ ಕೊಡುವಂಥವ್ರು ಆಗಬೇಕು. ಸಮ್ಮಾನ ಅಂದ್ರೆ ಕ್ಯಾರೆಕ್ಟರ್ ಒಳಗೆ ಅವರು ಏನೇ ಕರ್ಮ ಮಾಡಲಿ ಆ ಕರ್ಮವನ್ನು ನೋಡದೆ ಅವರೊಳಗಿರುವ ಆ ಕ್ಯಾರೆಕ್ಟರ್ನ ಹಿಂದೆ ಅಡಗಿರುವಂಥ ಸತ್ಯ ಸ್ವರೂಪ ಆತ್ಮನೇ ಕಾಣಬೇಕು. ಇದಕ್ಕಂತಾರೆ ಬಾಬಾ ಸಮ್ಮಾನ್ ಕೊಡೋದು. ಬಾಬಾನೇ ಬ್ರಾಹ್ಮಣ ಜನ್ಮ ಲೇತೆ ಹಿ ಹರ್ ಏಕ್ ಬಚ್ಚೋಂಕೋ ಸಮ್ಮಾನ್ ದಿಯಾ. ನಾವು ಬಾಬನ ಮಗು ಆಗ್ತಿದ್ದ ಹಾಗೆ ಬಾಬಾ ನಮ್ಮ ಕ್ಯಾರೆಕ್ಟರ್ ನೋಡಲಿಲ್ಲ, ನಾವು ಮಾಡಿರುವ ಪಾಪಕರ್ಮ ನೋಡಲಿಲ್ಲ. ಬಾಬಾ ಕೇವಲ ಆತ್ಮ ಸ್ವರೂಪವನ್ನು ನೋಡಿ ನಮಗೆ ಎಷ್ಟೊಂದು ಸಮ್ಮಾನ ಕೊಟ್ಟರು. ಎಷ್ಟು ತಪ್ತೋ ಊಂಚೆ ಬನೇನಾ, ಅದಕ್ಕೆ ನೀವಿಷ್ಟು ಶ್ರೇಷ್ಠ ಆಗಿದ್ದೀರಲ್ಲ. इस एक जन्म में सम्मान देना है और सारा कल्प उसकी प्रारब्ध सम्मान ಪ್ರಾಪ್ತ ಹೋತಾ ಹೇ. ಅಂಡರ್ಲೈನ್ ವಿಶೇಷ ಅಂಡರ್ಲೈನ್ ಮಾಡ್ಕೋಬೇಕಾಗಿದೆ ಮಕ್ಕಳೇ. ಇದು ಒಂದು ಜನ್ಮದಲ್ಲಿ ದೇಹಭಾನವನ್ನು ಬಿಟ್ಟು ಇನ್ನೊಬ್ಬರನ್ನ ದೇಹ ಅಂತ ನೋಡದೆ ನೀವು ಎಷ್ಟು ಸಮ್ಮಾನ ಕೊಡ್ತೀರಿ ಇದು ಒಂದು ಜನ್ಮದಲ್ಲಿ, ಇಡೀ ಕಲ್ಪದಲ್ಲಿ ಅದರ ಫಲ, ಅದರ ಪ್ರಾರಬ್ಧವನ್ನು ಪ್ರಾಪ್ತ ಮಾಡ್ಕೊಳ್ತೀರಿ. ಅಷ್ಟು ಸಮ್ಮಾನಿತರಾಗ್ತೀರಿ ನೀವು ಅಂತಾರೆ ಬಾಬಾ. आधा कल्प राज्य अधिकारी का सम्मान मिलता, आधा कल्प भक्ति में भक्तों का सम्मान मिलता, लेकिन इसका सारे कल्प का आधार है इस एक जन्म में सम्मान देना, सम्मान लेना. अंडरलाइन. ಅರ್ಧ ಕಲ್ಪ ಸತ್ಯುಗದಲ್ಲಿ ರಾಜ್ಯ ಆಡಳಿತ ಮಾಡುವಂಥ ಸಮ್ಮಾನ ಸಿಗ್ತದ. ಅರ್ಧ ಕಲ್ಪ ದ್ವಾಪರ ಯುಗದಿಂದ ಭಕ್ತಿಯೊಳಗೆ ಭಕ್ತರ ರೂಪದಲ್ಲೇ ನಿಮಗೆ ಸಮ್ಮಾನ ಸಿಗ್ತದ. ಆದರೆ ಇದೆಲ್ಲದಕ್ಕೂ ಆಧಾರ, ಇಡೀ ಕಲ್ಪಕ್ಕೆ ಆಧಾರ ಈ ಒಂದು ಜನ್ಮದಲ್ಲಿ ಸಮ್ಮಾನದಲ್ಲಿ ಇರಿ ಮತ್ತು ಎಲ್ಲರಿಗೂ ಸನ್ಮಾನವನ್ನು ಕೊಡ್ರಿ. ಈಗ ಬಾಪ್ ದಾದಾರವರು ದೇಶ ವಿದೇಶದಲ್ಲಿರುವ ಎಲ್ಲ ಮಕ್ಕಳನ್ನು ನೋಡ್ತಾ ದಾದೀಜಿಯವ್ರ ಬಗ್ಗೆ ಹೇಳ್ತಿದ್ದಾರೆ. ಜಾನಕಿ ದಾದೀಜಿಯವ್ರ ಪ್ರತಿಯಾಗಿ ಒಳ್ಳೆ ದಾದೀಜಿಯವ್ರು ಸಿಕ್ಕಿದಾರಲ್ಲ. ಯಾಕೆಂದರೆ ಯಾರೊಳಗೆ ಏನಾದರೂ ಒಂದು ಸ್ವಲ್ಪ ಕಮ್ಮಿ ಕಂಡ್ರೂ ಕೂಡ ದಾದೀಜಿಯವರು ಕ್ಲಾಸ್ ಮೇಲೆ ಕ್ಲಾಸ್ ತಗೊಳ್ತಾರ. ಯಾಕೆ? ಮಕ್ಕಳ ಮೇಲೆ ಬಹಳ ಸ್ನೇಹ ಇದೆ. ಅವರು ಆ ಕಮ್ಜೋರಿಯಿಂದ ಹೊರಗೆ ಬರಬೇಕನ್ನೋದು ದಾದೀಜಿಯವರಿಗೆ ಭಾಳ ಪ್ರೇಮಿದೆ. ಸದಾ ಮಕ್ಕಳು ಬಾಬನ ಸ್ನೇಹದಲ್ಲಿ ಲವ್ಲೀನ್ ಇರಬೇಕು. ಲವ್ಲೀನ್ ಇರುವುದಿಲ್ಲ, ನೆನಪು ಮರಿತೀರಿ ಅಂತಂದ್ರೆ ಚೆಕ್ ಮಾಡಿಕೊಡ್ರಿ, ಎಲ್ಲೋ ಲೀಕೇಜ್ ಇದೆ. ಚಾಹೆ ಲಗಾವ್ ಕೋಯಿ ವ್ಯಕ್ತಿ ಸೆ, ಚಾಹೆ ಕೋಯಿ ವ್ಯಕ್ತಿ ವಿಶೇಷತಾ ಸೆ, ಚಾಹೆ ಕೋಯಿ ಸಾಧನ್ ಸೆ, सैल्वेशन से एक्स्ट्रा सैल्वेशन, कायदे प्रमाण सैल्वेशन ठीक है, लेकिन एक्स्ट्रा सैल्वेशन से भी प्यार होता, लगाव होता है ना. ಬಾಬಾ ಹೇಳ್ತಾರೆ, ಬಾಬನ ಮೇಲೆ ಹೃದಯದ ಸ್ನೇಹ ಇಲ್ಲ, ತಾನೇ ನೆನಪು ಬರುವುದಿಲ್ಲ, ಮರೀತದತ್ತಂದ್ರೆ ಲೀಕೇಜ್ ಇದೆ. ಲೀಕೇಜ್ ಏನಿದೆ? ಬಾಬಾ ಹೇಳ್ತಾರೆ, ಎಲ್ಲೋ ಯಾವುದೋ ವ್ಯಕ್ತಿಯ ಪ್ರತಿಯಾಗಿ ಇವರು ನನ್ನ ಮಗಳು, ನನ್ನ ಮಗ ಅನ್ನುವ ಸತ್ಯ ಅನುಭವ ಮಾಡ್ತಾರೆ. ಇದು ಕೇವಲ ಡ್ರಾಮಾದ ಮಕ್ಕಳು, ಬಾಬಾನ ಮಕ್ಕಳು, ಡ್ರಾಮಾದ ಕ್ಯಾರೆಕ್ಟರ್ ಅನ್ನುವಂಥದ್ದು ಇನ್ನೂ ಪೂರಾ ಪಕ್ಕಾ ಆಗಿಲ್ಲ. ಎಲ್ಲೋ ನನ್ನವರು ಅನ್ನುವಂಥದ್ದು ಆಂತರಿಕ ಲಗಾವಿದೆ ಅಂತಾರೆ ಬಾಬಾ. ಇಲ್ಲ ವ್ಯಕ್ತಿಯ ವಿಶೇಷತೆ ಕಡೆಗೆ ನಿಮ್ಮದು ಯಾರೋ ವ್ಯಕ್ತಿ ಬಹಳ ವಿಶೇಷ ಅದಾರ, ಅವ್ರ ಬಗ್ಗೆ ಅಟ್ರ್ಯಾಕ್ಷನ್ ಅದ. ಇಲ್ಲ ಯಾವುದೋ ಸಾಧನದ ಬಗ್ಗೆ ಅಟ್ರ್ಯಾಕ್ಷನ್ ಅದ, ಇದು ನನ್ನ ಸಾಮಾನು, ಇದು ನನ್ನ ಬಂಗಾರ, ಇದು ನನ್ನ ಪ್ರಾಪರ್ಟಿ ಅನ್ನುವಂಥದ್ದು ಎಲ್ಲೋ ಲಗಾವದ. ಶಾಲ್ವೆ ಸೆನ್ಸೆ ಸ್ವತಂತ್ರ, ಎಕ್ಸ್ಟ್ರಾ ಸ್ವತಂತ್ರ ಅಂತಾರೆ ಬಾಬಾ. ಕಾಯ್ದೆ ಪ್ರಮಾಣ ಸ್ವತಂತ್ರ ಇರಬೇಕಾದ್ರೆ ಭಾಳ ಸ್ವತಂತ್ರ. ಬಾಬಾ ಹೇಳ್ತಾರೆ ಅಲ್ಲಿಯೂ ಏನಾಗ್ಬಿಡ್ತದೆ ಲಗಾವ್. वह सैल्वेशन याद आती रहेगी, उसकी निशानी है. कहाँ भी लीकेज होगी तो सदा जीवन में किसी भी कारण से संतुष्ट की अनुभूति नहीं होगी. अंडरलाइन. ಇದರೊಳಗೆ ಒಂದೇನಾದರೂ ತಪ್ಪು ಮಾಡ್ತಿದ್ರ ಅಂದರೆ ಅತೀ ಸ್ವತಂತ್ರ, ಅತೀ ಕಂಫರ್ಟ್ ಝೋನ್ ಒಳಗಿರೋದು. ಒಂದು ಸ್ವಲ್ಪ ನಿದ್ದೆ, ಊಟ, ಆರಾಮ್ ವಿಷಯದೊಳಗೆ ಒಂದು ಸ್ವಲ್ಪ ಲೆಕ್ಕ ತಪ್ಪಬಾರ್ದು. ಅಥವಾ ಸಾಧನದ ಮೇಲೆ, ಪ್ರಾಪರ್ಟಿ ಮೇಲೆ, ನಂದು ಅನ್ನುವ ವಸ್ತುವಿನ ಮೇಲೆ, ನನ್ನ ಡಿಗ್ರಿ ಮೇಲೆ, ಅಥವಾ ಯಾವುದಾದ್ರೂ ವ್ಯಕ್ತಿಯ ಮೇಲೆ ನನಗೆ ಭಾಳ ಆಕರ್ಷಣೆ ಇದೆ, ಪ್ರೇಮ್ ಇದೆ ಅಂತಂದ್ರೆ ತಿಳ್ಕೊಡ್ರಿ.
ಸಂತುಷ್ಟಿರಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಬಾಬಾ. ಅವರಿಗೆ ಜೀವನದಲ್ಲಿ ಸಂತುಷ್ಟತೆಯ ಅನುಭವನೇ ಆಗೋದಿಲ್ಲ. ಯಾವಾಗಲೂ ಪಿರ್ಯಾದೆ, ಯಾವಾಗಲೂ ಕಂಪ್ಲೇಂಟ್, ಇನ್ನೊಬ್ಬರು ನೋಡಿ ನರಳೋದು, ತ್ರಾಸ ಪಟ್ಕೊಳ್ಳೋದು, ಹೀಗೆ ಮಾಡ್ತಿರ್ತಾರೆ. ಕೊಯ್ ನ ಕೊಯ್ ಕಾರಣ ಅಸಂತುಷ್ಟತಾ ಕ ಅನುಭವ ಕರಾಯಂಗೆ. ಒಂದಿಲ್ಲ ಒಂದು ಕಾರಣದಿಂದ ತಮಗೆ ತಾವು ಭಾಳ ಭಾಳ ಕಮ್ಜೋರ್ ಅಥವಾ ಅಸಂತುಷ್ಟ ಅನುಭವ ಮಾಡ್ತಾರೆ. ಅವ್ರ ಸಂತುಷ್ಟತಾ ಜहाँ ಹೋಗಿ ಉನ್ಕಿ ನಿಶಾನಿ ಸದಾ ಪ್ರಸನ್ನತಾ ಹೋಗಿ. ಮತ್ತು ಎಲ್ಲಿ ಸಂತುಷ್ಟತೆ ಇರ್ತದ ಅಲ್ಲಿ ಪ್ರಸನ್ನತೆ ಇರ್ತದ. ಸದಾ ರೂಹಾನಿ ಗುಲಾಬ್ ಕಿ ಮುಹಾಫಿಕ್ ಮುಸ್ಕುರಾತಾ रहेगा, ಖಿಲಾ ಹುವಾ रहेगा. ಅವರು ಗುಲಾಬ್ ಹೂವಿನ ಥರ ಅರಳಿರ್ತಾರ, ನಗ್ತಿರ್ತಾರ. ಮೂಡ್ ಆಫ್ ನಹಿ ಹೋಗಿ, ಸದಾ ಡಬಲ್ ಲೈಟ್. ಅವ್ರದ್ದು ಮೂಡ್ ಆಫ್ ಆಗೋದಿಲ್ಲ, ಡಬಲ್ ಲೈಟ್ ಇರ್ತಾರೆ. ತೋ ಸಮಜಾ ಮೆಹನತ್ ಸೆ ಅಭಿ ಬಚ್ ಜಾओ ಅಂದಮೇಲೆ ಬಾಬಾ ಹೇಳ್ತಾರೆ, ಈ ಮೂಡ್ ಆಫ್ ಆಗೋದು, ಅಸಂತುಷ್ಟ ಆಗೋದು, ಅಪ್ರಸನ್ನ ಆಗೋದು, ಮನಸ್ಸಿನಲ್ಲಿ ಸಂಶಯ, ಮನಸ್ಸಿನಲ್ಲಿ ಪ್ರಶ್ನೆ, ಗೊಂದಲ, ಇದೆಲ್ಲ ಎಷ್ಟು ಕಷ್ಟಪಡ್ತೀರಿ ಭಗವಂತನ ಮಕ್ಕಳಾಗಿ, ಈ ಸತ್ಯ ಜ್ಞಾನಿಯಾಗಿ, ಈ ಜ್ಞಾನ ಅರಿತು ಕೂಡ ಇಷ್ಟ್ಯಾಕೆ ಕಷ್ಟಪಡ್ತೀರಂತಾರೆ ಬಾಬಾ. ಇದೆಲ್ಲದರಿಂದ ಮುಕ್ತ ಆಗ್ರಿ. ಬಾಪ್ ದಾದಕೋ ಬಚ್ಚೋಂ ಕಿ ಮೆಹನತ್ ಅಚ್ಚಿ ನೈ ಲಗ್ತಿ. ಬಾಬಾರವರಿಗೆ ಮಕ್ಕಳ ಈ ಕಷ್ಟಪಡೋದು ಇಷ್ಟ ಆಗೋದಿಲ್ಲ. ಆಧಾ ಕಲ್ಪ ಮೆಹನತ್ ಕಿ ಹೇನಾ, ಅರ್ಧ ಕಲ್ಪ ಕಷ್ಟನೇ ಪಟ್ಟಿದ್ದೀರಲ್ಲ, ಅಭಿ ಮೌಜ್ ಕರೋ. ಬಾಬಾ ಅಂತಾರೆ, ಈಗ ಮೌಜ್ನ ಅನುಭವ ಮಾಡ್ರಿ. ಮೊಹಬ್ಬತ್ ಮೇ ಲವ್ಲೀನ್ ಹೋ, ಅನುಭವ ಕೆ मोती ज्ञान सागर के तले में अनुभव करो. सिर्फ डुबकी लगाकर सागर से निकल नहीं आओ, लवलीन रहो. ಬಾಬಾ ಹೇಳ್ತಾರೆ, ಸಾಗರದೊಳಗ ಬರೀ ಕಾಲಿಡೋರು, ತಮ್ಮ ಶರೀರ ಮುಳುಗಿಸೋರು, ಡುಬುಕಿ ಹೊಡೆಯೋರು ಆಗಬೇಡ್ರಿ. ಲವ್ಲೀನ್ ಪರಮಾತ್ಮ ಜ್ಞಾನ ಸಾಗರದಲ್ಲಿ, ಸ್ನೇಹ ಸಾಗರದಲ್ಲಿ ಲವ್ಲೀನ್ ಆಗೋರಾಗ್ರಿ ಅಂತ ಹೇಳ್ತಾರೆ ಬಾಬಾ. ಸಭೀನೆ ವಾಯ್ದಾ ತೋ ಕಿಯಾ ಹೇ ನಾ ಕಿ ಸಾಥ್ ರೆಹೆಂಗೆ ಸಾಥ್ ಚಲೆಂಗೆ. ವಾಯ್ದಾ ಕಿಯಾ ಹೇನ. ಬಾಬಾ ಹೇಳ್ತಾರೆ, ನೀವು ಬ್ರಹ್ಮ ಬಾಬನ ಜೊತೆಗೇ ಬರ್ತೀವಿ, ಜೊತೆಯಲ್ಲೇ ರಾಜ್ಯ ಮಾಡ್ತೀವಂತ ಪ್ರಾಮಿಸ್ ಮಾಡಿದ್ದೀರಲ್ಲ. ಬಾಬಾರು ಕೇಳ್ತಾರೆ, ಬಾಬನ ಜೊತೆ ಹೋಗಲಿಕ್ಕೆ ತಯಾರಿದ್ದೀರಿ? ಸುಮ್ಮನೆ ಹಂಗೆ ಬಾಬಾ ನಮ್ಮನ್ನು ಕರ್ಕೊಂಡು ಹೋಗ್ರಿ ಅಲ್ಲ, ಬ್ರಹ್ಮ ಬಾಬನ್ ಸಮಾನ ನೀವು ಆಗಿದ್ದೀರಿ, ಬ್ರಹ್ಮ ಬಾಬನ್ ಸಮಾನ ಯೋಗ್ಯ ಆಗಿದ್ದೀರಿ ಅಂತ ಕೇಳ್ತಾರೆ ಬಾಬಾ. ಅಂದರೆ ಎವರಡಿ ಆಗಿದ್ದೀರಿ ಅಂತ ಕೇಳ್ತಾರೆ ಬಾಬಾ. ಪ್ರವೃತ್ತಿಯವರಿರಲಿ, ಯಾರೇ ಇರಲಿ, ಎವರಡಿ ಆಗಿದ್ದೀರಿ? आज बाप दादा सभी बच्चों को, चाहे सम्मुख बैठे हैं चाहे दूर बैठे भी, बाबा के दिल में बैठे हैं. ಇವತ್ತು ಬಾಬನ ಎದುರುಗಡೆ ಕುಂತವ್ರು ಇರಲಿ, ದೂರ ಇದ್ದವ್ರು ಇರಲಿ, ಎಲ್ಲರೂ ಬಾಬನ ಹೃದಯದಲ್ಲಿದ್ದೀರಂತಾರೆ ಬಾಬಾ. ಮೆಹನತ್ ಮುಕ್ತ, ಪರಿಶ್ರಮ ಮುಕ್ತ ಆಗಲಿಕ್ಕೆ ಬಯಸ್ತೀರಲ್ಲ, ಚಪ್ಪಾಳೆ ಬಾರಿಸ್ರಿ. ಇನ್ನು ಮುಂದೆ ನೀವು ದಾದಿಯರ ಹತ್ರ ಹೋಗುವ ಹಾಗಿಲ್ಲ, ದೀದಿಯರ ಹತ್ರ ಹೋಗುವ ಹಾಗಿಲ್ಲ, ಮೌಜ್ನಲ್ಲಿ ಇರ್ತೀರಲ್ಲ, ಜೋನ್ ಹೆಡ್ ಹತ್ರನೂ ಹೋಗುವಂಗಿಲ್ಲ. ಎದಕ್ಕೆ ಹೋಗುವಂಗಿಲ್ಲ? ಬಾಬಾ ಹೇಳೋದು ಅರ್ಥ ಏನು? ಕಂಪ್ಲೇಂಟ್ ತೊಗೊಂಡು ಹೋಗೋದಿಲ್ಲಲ್ಲ, ಕಂಪ್ಲೀಟಾಗಿ ಹೋಗ್ತಿರಲ್ಲ. ಅಕ್ಕೋರು ಹಿಂಗಾಯ್ತು ರೀ, ದಾದೀಜಿ ಹಿಂಗೆ ಮಾಡಿದರು, ಹಂಗಾಯ್ತು, ಅವ್ರು ಹಾಂಗೆ ಮಾಡಿದರು. ಪ್ರಶ್ನೆ ಇದೆ ಅಂತಂದ್ರೆ ಅಜ್ಞಾನ ಇದೆ ಅಂತ, ಪ್ರಶ್ನೆ ಇದೆ ಅಂತಂದ್ರೆ ಜ್ಞಾನಯುಕ್ತ ಸ್ನೇಹ ಇಲ್ಲ ಅಂತ ಅರ್ಥ. ದೇಕೋ ಸೋಚ್ಗೆ ಹಾತ್ ಉಠಾನ, ಐಸಾ ನಹಿ ಉಠಾ ಲೇನಾ. ಇನ್ನು ಮುಂದೆ ಕಂಪ್ಲೇಂಟ್ ತೊಗೊಂಡು ಎಲ್ಲೂ ಹೋಗೋದಿಲ್ಲಲ್ಲ, ಕಂಪ್ಲೇಂಟ್ ತೊಗೊಂಡು ಹೋಗೋದಿಲ್ಲ ಅಂಥೇಳಿ ಕೈ ಎತ್ತರಿ ನೋಡೋಣ ಅಂತಾರೆ ಬಾಬಾ. कोई मेरा मेरा नहीं, कोई मेरा नहीं, मैं भी नहीं, मेरा भी नहीं, ಖತಮ್. ಬಾಬಾ ಹೇಳ್ತಾರ, ನಂದು ಅಲ್ಲ, ನಂದನೂ ಅಲ್ಲ, ನಾನೂ ಅನ್ನುವಂಗಿಲ್ಲ, ಎಲ್ಲ ಖತಮ್ ಅಂತಾರೆ ಬಾಬಾ. ದೇಕೋ ವಾಯ್ದಾ ತೋ ಕಿಯಾ ಏನಾ, ಪ್ರಾಮಿಸ್ ಮಾಡಿದ್ದೀರಿ ನೋಡ್ರಿ ಅಂತಾರೆ ಬಾಬಾ. ಬಾಪ್ ದಾದಾನೇ ದೇಖಾ ಹೇ ಪ್ಲಾನ್ ಬಹುತ್ ಅಚ್ಚೆ ಬನಾತೆ. ಬಾಬಾ ಯಾವಾಗಲೂ ನೋಡ್ತಾರೆ, ನೀವು ಮಕ್ಕಳೇ ಪ್ಲಾನ್ಗಳನ್ನು ಭಾಳ ಚೆನ್ನಾಗಿ ಮಾಡ್ತೀರಿ. ಬಾಪ್ ದಾದಾ क्या चाहते हैं? ಬಾಪ್ ದಾದಾ ಸಿರ್ಫ್ ಏಕ್ ಶಬ್ದ ಚಾತಾ. ಬಾಪ್ ದಾದಾರವರು ಕೇವಲ ಒಂದು ಶಬ್ದವನ್ನು ಬಯಸ್ತಾರೆ, ಸಫಲ್ ಕರೋ ಸಫಲ್ ಬನೋ. ಸಫಲ ಆಗ್ರಿ, ಸಫಲ ಮಾಡಿಕೊಡ್ರಿ, ಸಫಲ ಮೂರ್ತರಾಗ್ರಿ. ಸಫಲ್ ಮಾಡಿಕೊಡ್ರಿ ಅಂದರೆ ಏನೆಲ್ಲ ಖಜಾನೆ, ಶಕ್ತಿ, ಸಂಕಲ್ಪ, ಮಾತು, ಕರ್ಮ ಏನೆಲ್ಲ ಇದೆ ತಮ್ಮ ಹತ್ರ ಈ ಸಮಯದಲ್ಲಿ, ಸ್ಥೂಲ ಧನನೂ ಅಂತಾರೆ ಬಾಬಾ. ಚಾಹೆ ಸ್ಥೂಲ್ ಧನ್, ಚಾಹೆ ಅಲೌಕಿಕ ಖಜಾನೆ, ಸಬ್ಕೋ ಸಫಲ್ ಕರ್ನ ಯೂಸ್ ಮಾಡಿಕೊಡ್ರಿ ಅಂತಾರೆ ಬಾಬಾ. ಅಂತಿಮ ಸಮಯ, ಶರೀರ ಬಿಟ್ಟು ಹೋಗುವಂಥ ನಾಟಕ ಎಂಡ್ ಆಗ್ಲಿಕ್ಕೆ ಬಂದಿದೆ. ತಮ್ಮ ಹತ್ರ ಏನೆಲ್ಲ ನಾಟಕ ಕೊಟ್ಟಿದೆ, ಡ್ರಾಮಾ ಕೊಟ್ಟಿರುವ ವಸ್ತುಗಳನ್ನು ಸಫಲ್ ಮಾಡಿಕೊಡ್ರಿ. ಬಾಬಾ ಕೊಟ್ಟಂಥ ಖಜಾನೆಗಳನ್ನು ಕೂಡ ಸಫಲ್ ಮಾಡಿಕೊಡ್ರಿ. ಸಫಲ್ ಕರೋ, ಸಫಲ್ ಮಾಡಿಕೊಡ್ರಿ ಮತ್ತು ಸಫಲ್ ಆಗ್ರಿ. ಸಫಲ್ ಆಗೋದು, ಸಫಲತಾ ಮೂರ್ತಾಗೋದು ಅಂತಂದರೆ ಏನು? ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಹಗೂರಾಗೋದು, ಪ್ರಶ್ನಾತೀತ ಆಗೋದು,
ಪ್ರಸನ್ನರಾಗೋದು, ಬಾಪ್ ಸಮಾನ ಸ್ಥಿತಿಯ ಹೈಯೆಸ್ಟ್ ಸ್ಟೇಜನ್ನು ತಲುಪೋದು, ನಿರಂತರತೆಯನ್ನು ತಲುಪೋದೇ ಸಫಲ ಜೀವನ ಅಂತಾರೆ ಬಾಬಾ. ಸಫಲರಾಗುವುದು. ಬಾಬಾ ವಿಶೇಷ ಅಂಡರ್ಲೈನ್ ಮಾಡಿಸ್ತಿದ್ದಾರೆ, ತಮ್ಮ ಆದಿ ಅನಾದಿ ಸಂಸ್ಕಾರಗಳನ್ನು ಇಮರ್ಜ್ ಮಾಡಿಕೊಡ್ರಿ. ಇಂದಿನ ಮುರಳಿಯ ವರದಾನ್, ಕಂಬೈನ್ಡ್ ಸ್ವರೂಪ್ ಕಿ ಸ್ಮೃತಿ ದ್ವಾರ, ಕಂಬೈನ್ಡ್ ಸ್ವರೂಪದ ಸ್ಮೃತಿಯ ಮೂಲಕ ಅಭೂಲ್ ಬನ್ನೆ ವಾಲೆ ನಿರಂತರ ಯೋಗಿ ಭವ. ಕಂಬೈನ್ಡ್ ಸ್ವರೂಪದ ಸ್ಮೃತಿಯ ಮೂಲಕ ಅಭೂಲರಾಗುವಂಥ ನಿರಂತರ ಯೋಗಿ ಭವ. ಬಾಬಾ ವರದಾನ್ ಕೊಡ್ತಿದ್ದಾರೆ, ನಿರಂತರ ಯೋಗಿಗಳಾಗ್ರಿ. ಹೇಗಾಗೋದು? ಬಾಬನ ಜೊತೆ ಕಂಬೈನ್ಡ್ ಸ್ವರೂಪದಲ್ಲಿ ಸ್ಥಿತ ಆಗ್ರಿ. ಅಭೂಲತ್ತಂದರೆ ಏನೂ ನಮ್ಮಿಂದ ತಪ್ಪಾಗದೇ ಇರುವ, ಏನೂ ಬಾಬನ ನೆನಪನ್ನು ಮರೆಯದೇ ಇರುವಂತಹ, ನಮ್ಮಿಂದ ಯಾವುದೇ ತಪ್ಪುಗಳೇ ಆಗದಂತಹ ಮಗು ಕ್ಯಾರೆಕ್ಟರ್ ತಾವಾಗಬೇಕು. ಅಂತಹ ನಿರಂತರ ಯೋಗಿ ಆಗ್ರಿ ಅಂತ ಬಾಬಾ ವರದಾನ್ ಕೊಡ್ತಿದ್ದಾರೆ. जो बच्चे स्वयं को बाबा के साथ कंबाइंड अनुभव करते हैं उन्हें निरंतर ಯೋಗಿ ಭವ का ವರದಾನ್ ಸ್ವತಃ ಮಿಲ್ ಜಾತಾ. ಯಾವ ಮಕ್ಕಳು ಸ್ವಯಂವನ್ನು ಬಾಬಾರ ಜೊತೆಯಲ್ಲಿ ಕಂಬೈನ್ಡ್ ಸ್ಥಿತಿಯ ಅನುಭವ ಮಾಡಲಿಕ್ಕೆ ಇಷ್ಟಪಡ್ತಾರೋ ಅವರಿಗೆ ನಿರಂತರ ಯೋಗಿ ಭವದ ವರದಾನ ಸ್ವತಃ ತಾನಾಗಿಯೇ ಸಿಗ್ತದ. ಕ್ಯೋಂಕಿ ವಹಾ ಜहाँ भी रहते मिलन मेला होता रहता है. ಆ ಮಕ್ಕಳು ಎಲ್ಲೇ ಇರಲಿ, ಆ ಮಗು ಎಲ್ಲೇ ಇರಲಿ, ಅವ್ರ ಇಂಟರ್ ಕನೆಕ್ಷನ್ ಬಾಬನ ಜೊತೆಗೆ ಇರೋದ್ರಿಂದ ಅವರೆಲ್ಲಿರ್ತಾರೋ ಅಲ್ಲಿ ಮೇಳ ನಡೀತದೆ. उन्हें कोई कितना भी भुलाने की कोशिश करे लेकिन वे अभूल होते हैं. ಅಂಡರ್ಲೈನ್, ಯಾರು ಇಂಥ ಕಂಬೈಂಡ್ ಇರುವಂಥ ಬಾಬನ ಜೊತೆಗೆ ನಿರಂತರ ಕಂಬೈಂಡ್ ಸ್ಮೃತಿಯಿಂದ ಬಾಬನ ಸಂಘದಲ್ಲಿ ಇರುವಂಥ ಆತ್ಮರಿಗೆ ಎಲ್ಲೇ ಹೋಗಲಿ, ಅವರು ಯಾರು ಎಷ್ಟೇ ಬಾಬನಿಂದ ದೂರ ಮಾಡುವ ಅಥವಾ ಬಾಬನ್ ಮರೆಸುವಂಥ ಪ್ರಯತ್ನ ಪಟ್ಟರು ಅವರು ಮರೆಯುವುದಿಲ್ಲ ಅಂತಾರೆ ಬಾಬಾ. ऐसे अभूल बच्चे जो बाबा को अति प्यारे है वही ನಿರಂತರ ಯೋಗಿ है. ಈ ರೀತಿ ಅಭೂಲ್ ಎಂದೂ ಬಾಬನ ಮರಿಲಾರದೆ ಇರುವಂತಹ ಅತಿ ಪ್ರಿಯ ಮಕ್ಕಳಿದ್ದಾರೆ, ಅವರೇ ನಿರಂತರ ಯೋಗಿಗಳು. ಕ್ಯೂಂಕಿ ಪ್ಯಾರ್ ಕಿ ನಿಶಾನಿ ಹೇ ಸ್ವತಃ ಯಾದ್. ಯಾಕಂದರೆ ಪ್ರೀತಿಯ ನಿಶಾನಿ ಏನು? ತಾನೇ ನೆನಪು ಬರೋದು. ಬಾಬನ ನೆನಪು ತಾನಾಗಿಯೇ ನಿರಂತರ ಬರುವುದೇ ಇದು ನಿಜವಾದ ಸತ್ಯ ಹೃದಯದ ಪ್ರೀತಿಯ ನಿಶಾನಿಯಾಗಿದೆ. ಉನ್ಕೆ ಸಂಕಲ್ಪ ರೂಪಿ ನಾಖೂನ್ ಕೋ ಬಿ ಮಾಯಾ ಹಿಲಾ ನಹೀ ಸಕ್ತಿ. ಅಂಡರ್ಲೈನ್, ಶಿವ ಬಾಬನನ್ನು ಯಾರು ಹೃದಯದಿಂದ ಪ್ರೀತಿ ಮಾಡ್ತಾರೋ ಅಂಥವರ ಉಗುರ್ನೂ ಅಳಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಮಾಯೆಗೆ. ಸ್ಲೋಗನ್, ಕಾರಣ सुनाने के बजाय उसका निवारण करो तो दुआओं के अधिकारी बन जाएंगे. ಕಾರಣಗಳನ್ನು ಹೇಳುವ ಬದಲಾಗಿ ಅವುಗಳ ನಿವಾರಣೆ ಮಾಡಿದ್ರಿ ಅಂತಂದರೆ ನೀವು ಬಾಬಾರ ಆಶೀರ್ವಾದಕ್ಕೆ ಅಧಿಕಾರಿಗಳಾಗ್ತೀರಿ ಅಂತಾರೆ ಬಾಬಾ. ಅಂಡರ್ಲೈನ್, ನೆಪ ಹೇಳ್ತೀವಿ. ಕಾರಣ ಅಂದರೆ ನೆಪ ಹೇಳೋದು. ಬಾಬಾ ಏನು ಮಾಡೋದ್ರಿ, ನೀವು ಹೇಳ್ದಂಗೆ ನಡಿಬೇಕಂತೀನಿ, ಮುರಳಿಗೆ ಬರ್ಬೇಕಂತೀನಿ, ಅಮೃತ ವೇಳೆ ಹೇಳ್ಬೇಕಂತೀನಿ, ಸೇವಾ ಮಾಡ್ಬೇಕಂತೀನಿ, ಬಾಬಾ ಹಿಂಗದರಿ ಅಂತ ಬಾಬಾ ಹೇಳ್ತಾರೆ. ಕಾರಣ ಬಂದು ಹೇಳಬೇಡ್ರಿ, ಕಾರಣವನ್ನು ನಿವಾರಣೆ ಮಾಡೋರಾಗ್ರಿ. ಯಾಕಂದ್ರೆ ನಾಟಕನೇ ಮುಗೀತದೆ, ನಾಟಕದ ಯಾವ ಚಿಂತೆ ಮಾಡ್ತಿ? ನಾಟಕದ ಕ್ಯಾರೆಕ್ಟರೇ ಎಂಡ್ ಆಗೋದದ. ಕ್ಯಾರೆಕ್ಟರ್ ಬಗ್ಗೆ, ಮಕ್ಕಳ ಬಗ್ಗೆ, ನನ್ನವರಂತ ತಿಳ್ಕೊಂಡು ಅವ್ರ ಬಗ್ಗೆ ಎದಕ್ಕೆ ಚಿಂತೆ ಮಾಡ್ತಿ ಅಂತಾರೆ ಬಾಬಾ. ಅಂದರೆ ಕಾರಣವನ್ನು ಹೇಳೋರಾಗಬೇಡ್ರಿ, ಅದರ ನಿವಾರಣೆ ಮಾಡಿದ್ರಿ ಅಂದರೆ ಆಶೀರ್ವಾದಕ್ಕೆ ಅಧಿಕಾರಿಗಳು ಆಗ್ತೀರಿ. ಅವ್ಯಕ್ತ ಇಶಾರೆ ಆತ್ಮಿಕ ಸ್ಥಿತಿ ಮೇ रहने का अभ्यास करो, ಅಂತರ್ಮುಖಿ ಬನೋ. ಅವ್ಯಕ್ತ ಇಶಾರ ಆತ್ಮಿಕ ಸ್ಥಿತಿಯಲ್ಲಿ ಇರುವ ಅಭ್ಯಾಸ ಮಾಡ್ರಿ ಮತ್ತು ಅಂತರ್ಮುಖಿಗಳು ಆಗ್ರಿ. ಅಂತರ್ಮುಖಿ ಬನ್ ಜ್ಞಾನ್ मनन के अभ्यास द्वारा अलौकिक मस्ती में सदा मस्त रहो. ಅಂತರ್ಮುಖಿಗಳಾಗಿ ಜ್ಞಾನದ ಮನನದ ಅಭ್ಯಾಸದ ಮೂಲಕ ಅಲೌಕಿಕ ಮಸ್ತಿಯಲ್ಲಿ ಸದಾ ಮಸ್ತರಾಗಿದ್ದಾಗ इस दुनिया की उलझने अपनी ओर आकर्षित नहीं करेगी. ಅಂಡರ್ಲೈನ್, ಅಂತರ್ಮುಖಿಯಾಗಿ ಆತ್ಮಾರೂಪಿ ಗುಹೆಯೊಳಗ ಈ ಮನಸ್ಸು ಅನುಭವ ಮಾಡ್ತಿತ್ತು ಅಂತಂದ್ರೆ, ಮನನ ಚಿಂತನೆ ಮಾಡುವ ಅಭ್ಯಾಸಿಯಾಗಿದ್ದರೆ, ಈ ಅಲೌಕಿಕ ಮಸ್ತಿಯೊಳಗ ಮಸ್ತಾಗ್ಬಿಟ್ಟಿದ್ರೆ ಈ ಜಗತ್ತಿನ ಜಂಜಾಟ, ಜಗತ್ತಿನ ಚಿಂತೆ ತನ್ನ ಕಡೆಗೆ ಆಕರ್ಷತೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಜೈಸೆ ಮಿಲಿಟ್ರಿ ವಾಲೆ, ಹೇಗೆ ಮಿಲಿಟ್ರಿಯವರು ಅಂಡರ್ ಗ್ರೌಂಡಿಗೆ ಹೋಗ್ತಾರೆ, ಹೋದರು ಅಂದ್ರೆ ಹೊರಗಡೆ ಬಾಂಬ್ಸ್ ಬಿದ್ದರೂ ಕೂಡ ಅದರ ಪ್ರಭಾವ ಅವರಿಗೆ ಆಗೋದಿಲ್ಲ. ಅದೇ ರೀತಿಯಾಗಿ ತಾವು ಅಂತರ್ಮುಖಿಯಾಗಿ ಅಂಡರ್ ಗ್ರೌಂಡ್ ಅರ್ಥಾತ್ ಆತ್ಮದ ಆಳದಲ್ಲಿ, ಆತ್ಮನ ಗರ್ಭದಲ್ಲಿ ಈ ಮೈಂಡ್ ಅನುಭವ ಮಾಡಕತ್ತು ಅಂತಂದರೆ
ಆಗ ಬಾಬಾ ಹೇಳ್ತಾರ, ಬಾಹಾರ್ಮುಖತೆಯ ಮಾತು ಒಳಗೆ ಡಿಸ್ಟರ್ಬ್ ಮಾಡೋದಿಲ್ಲ. ಇವ್ರು ಹಿಂಗಂತಾರೆ, ಹಂಗಂತಾರೆ, ಹಂಗೆ ತಿಳ್ಕೋತಾರೆ, ಹಿಂಗೆ ತಿಳ್ಕೋತಾರೆ. ಬಾಬಾ ಹೇಳ್ತಾರೆ, ಡಿಸ್ಟರ್ಬ್ ಆಗ್ತದಂದ್ರೆ ನೀವು ಅಂತರ್ಮುಖಿ ಆಗಿಲ್ಲ ಅಂತ. ಯಾಕಂದರೆ ಎಂದಾದರೂ ಯಾರಾದರೂ ಬಾಗ್ಲ ಹಾಕ್ಕೊಂಡವ್ರಿಗೆ ಹೆಂಗೆ ಹೊರಗಿಂದ ಕೇಳಿಸೋದಿಲ್ಲ, ಬೆಲ್ ಕೇಳಿಸೋದಿಲ್ಲ, ಒದ್ರಿದ್ದು ಕೇಳಿಸೋದಿಲ್ಲ. ಒಂದು ವೇಳೆ ಅಂಡರ್ಗ್ರೌಂಡ್ನಾಗ ಕುಂತವ್ರಿಗೆ ಏನೂ ಗೊತ್ತಾಗೋದಿಲ್ಲ. ನೀವು ಒಳಗೇ ಹೋಗಿಲ್ಲ, ಅದಕ್ಕೆ ಹೊರಗಿನ ಮಾತು ನಿಮ್ಮ ಡಿಸ್ಟರ್ಬ್ ಮಾಡ್ತದಂತಾರೆ ಬಾಬಾ. ಅವ್ರು ಅಂದರು, ಹಿಂಗಂದ್ರು, ಹಂಗೆ ನಡೀತು, ಇವ್ರು ಹಿಂಗೆ ಮಾಡಿದರು, ಇವ್ರು ಹಿಂಗೆ ಅನ್ಕೋಬಹುದು, ಹಿಂಗೆ ಅನ್ಕೋತಾರಿ ಅಂತ ನಾನು ಡಿಸ್ಟರ್ಬ್ ಆಗ್ತದಂದ್ರೆ ಏನು ಅರ್ಥ? ಇದು ಹಿಂಗೆ ಯಾಕೆ ಆಗ್ತದ, ಹಂಗೆ ಆಗ್ತದ. ಡಿಸ್ಟರ್ಬ್ ಆಗ್ತೀನಿ ಅಂತಂದ್ರೆ ನಾವು ಒಳಗೆ ಹೋಗೇ ಇಲ್ಲ. ಒಳಗೆ ಹೋದವರಿಗೆ ಹೊರಗಿನ ಮಾತು ಅವರಿಗೆ ಹತ್ತುವುದೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ನಮಗೆ ನಾವು ಬಿ ಕೆ ಅಂದ್ರೆ ಭಾಳ ಹುಷಾರಂತ ತಿಳ್ಕೊಳ್ತೀವಿ. ಅರ್ಥಾತ್ ಈ ಮೈಂಡ್ ತಿಳ್ಕೊತದ ನಾ ಭಾಳ ಹುಷಾರಿದ್ದೀನಿ. ಹುಷಾರ್ ಮಕ್ಕಳಂದ್ರೆ ಅವರು ಯಾರ ಮನಸ್ಸು ಹೊರಗಿನ ಜಗತ್ತು ಅಂತಂದರೆ ಲೌಕಿಕ ಜಗತ್ತಂತಲ್ಲ. ಒಳಗಿನ ಜಗತ್ತು ಅಂದರೆ ಆತ್ಮದ ಆಂತರಿಕ ಸ್ಥಿತಿ. ಹೊರಗಿನ ಜಗತ್ತು ಅಂದರೆ ದೇಹದ ಜಗತ್ತು, ದೇಹದ ಸಂಬಂಧ, ಪದಾರ್ಥ, ಇದು ಹೊರಗಿನ ಜಗತ್ತು. ಈ ಹೊರಗಿನ ಜಗತ್ತಿನ ಡಿಸ್ಟರ್ಬೆನ್ಸ್ ಯಾರಿಗಾಗ್ತದಂದ್ರೆ ಯಾರು ಹೊರಗೆ ಅದಾರ, ಯಾರು ಬಾಹರ್ಮುಖಿ ಅದಾರ, ಯಾರು ಅವ್ರಿಗಾಗ್ತದ. ಆದರೆ ಯಾರು ಅಂತರ್ಮುಖಿ ಅದಾರ, ಯಾರು ಆತ್ಮನ ಆಳದಲ್ಲಿ ಹೋಗಿ ಅನುಭವ ಮಾಡ್ತಾರೋ, ಪರಮಾತ್ಮನ ಸಂಘದ ಹೃದಯದಲ್ಲಿ ಆಳದಲ್ಲಿ ಹೋಗಿ ಅನುಭವ ಮಾಡ್ತಾರೋ, ಅವರಿಗೆ ಈ ಜಗತ್ತಿನ ಮಾತು ಡಿಸ್ಟರ್ಬ್ ಮಾಡೋದೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ.